ಅವರಿಗೆ ಪುಸ್ತಕ ಸಮರ್ಪಣೆ ಶ್ರೀ ಕೆ ವಿ ಬಳ್ಳೂರು ಅವ್ರು ಕೊಡ್ಬೇಕಂತ ಕೇಳ್ಬೋದಾಗಿದೆ. ಆನಂದ್ ದೂರವಾಡಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ಪ್ರಕಾಶ್ ಗರುಡ್ ಅವರಿಗೆ ಪುಸ್ತಕ ಸಮರ್ಪಣೆ ಶ್ರೀನಿವಾಸ್ ವಾಡಪಿ ಅವರು. ಈಗ ಎರಡನೇ ಗೋಷ್ಠಿ ಪ್ರಬಂಧ ಮಂಡನೆ. ಮೊದಲನೇದಾಗಿ ನಾಲ್ಕು ತಂತಿ ಆಶ್ರಯ ದರ್ಶನಗಳು ಡಾಕ್ಟರ್ ಕೃಷ್ಣ ಕಟ್ಟಿ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಾಲ್ಕು ತಂತಿ ಕೃತಿ ಕುರಿತು ಅನೇಕ ವಿಚಾರಗಳನ್ನು ಆಲಿಸಿದ್ದಾಗಿದೆ. ಈ ಕೃತಿಯಲ್ಲಿ ಬರ್ತಕ್ಕಂತಹ ದರ್ಶನಗಳ ಬಗ್ಗೆ ನಾಲ್ಕಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ನಾಲ್ಕು ತಂತಿಗೆ ಪ್ರಶಸ್ತಿ ಬಂದ ಮೇಲೆ ನನ್ನ ಭಾಳ ಸಣ್ಣವರು, ನನಗನ್ಸೋ ಮಟ್ಟಿಗೆ ನಾನು 9ನೇ ಓದ್ತಾ ಇದ್ದೇನೆ. ಅವಾಗ ನಮ್ಮೂರಿಗೆಲ್ಲ ಪೇಪರ್ ಮರುದಿವ್ಸ ಬರ್ತಿತ್ತು, ಸಂಯುಕ್ತ ಕರ್ನಾಟಕ ಪೇಪರ್ ಮರುದಿವ್ಸ ಬರ್ತಿತ್ತು. ಮರುದಿವ್ಸ ಓದಿದ ನೆನಪು ನನಗೆ. ಅವಾಗ ನಮಗೆಲ್ಲ ಜ್ಞಾನಪೀಠ ಅಂದ್ರೆ ಏನು, ಪ್ರಶಸ್ತಿ ಅಂದ್ರೆ ಏನು, ಏನೂ ಗೊತ್ತಿಲ್ಲದಂತಹ ಒಂದು ಜಗತ್ತು. ಆದರೆ ಈ ಸಂಪರ್ಕ ಬಂದ ಮೇಲೆ ಗೊತ್ತಾದದ್ದು ಅಂತಂದರೆ ಎಂತಹ ಮಹತ್ವದ್ದು ಅಂತ. ಹಂಗೆ ಮಹಾಭಾರತಕ್ಕೆ ಒಂದು ಸೂತ್ರ ಇದೆ, ಮಹತ್ವ ಭಾರತ್ವಾದಿತಿ ಮಹಾಭಾರತ. ಹಂಗೆ ಮಹಾಭಾರತ ಎಷ್ಟು ದೊಡ್ಡದೋ ವಿಸ್ತಾರವೋ, ಅಂದರೆ ಮಹಾಭಾರತದಷ್ಟು ವಿಸ್ತಾರವಾದಂತಹ ಕವಿ. ಯಾಕ ನನಗದು ಅನಿಸ್ತಾ ಈಗ ಜಸ್ಟ್ ಅನಿಸಿದ್ದೇನು ಅಂತಂದರೆ, ಅವರ ನಾಲ್ಕು ತಂತಿಯ ಎರಡನೇ ಭಾಗದಲ್ಲಿ ಬರ್ತಕ್ಕಂತಹ ರೂಪಕಗಳನ್ನು ನೋಡಿದಾಗ ನನಗೆ ಅನಿಸ್ತು. ಬೇಂದ್ರೆ ಅವರ ಕಾವ್ಯ ಆಶ್ರಯ ಕಾವ್ಯ ಎನ್ನುವುದನ್ನು ನಾಲ್ಕು ತಂತಿ ಕವನ ಸಂಕಲನದಲ್ಲಿ ಕವನಗಳನ್ನು ಆಧಾರವಾಗಿಟ್ಟುಕೊಂಡು ಮಾತನಾಡುತ್ತಿದೆ. ಬೇಂದ್ರೆ ಅವರ ಮನೆತನ ಮೂಲತಃ ವೈದಿಕ ಮನೆತನ. ಎಲ್ಲರೂ ವಿದ್ಯಾವಾಸಂಗಿಗಳು. ಅಜ್ಜ ದಶಗ್ರಂಥಿಗಳಾಗಿದ್ದರು. ಸಾಹಿತ್ಯ ರಚನೆಯನ್ನು ಮಾಡಿದವರಾಗಿದ್ದರು. ಅವರು ತಮ್ಮ ಜೀವನ ಚರಿತ್ರೆಯಲ್ಲಿ ಬರೆದಾರರು. ಚಂದೋ ಒಂದು ಕವಿತೆ ಇತ್ತು ಅಂತ ಹೇಳಿ ನನಗದು ಲಭ್ಯ ಆಗಲಿಲ್ಲ. ನಾವು ಹುಡುಕಾಡಿದೆ ಭಾಳಷ್ಟು. ನಾನು ಬರೆದ ಕವಿತೆಗಳನ್ನು ನೋಡಿ ಎಷ್ಟು ಖುಷಿ ಪಡ್ತಿದ್ದೋ ನಾನು. ನಮ್ಮ ಪ್ರಪಿತಾಮಹ ಬರೆದಂತಹ ಪುಸ್ತಕ ಸಿಕ್ಕಿದ್ರೆ ನನಗೆ ಎಷ್ಟು ಸಂತೋಷ ಆಗ್ತಿತ್ತು ಅಂತಕ್ಕಂಥ ಮಾತನ್ನು ಬೇಂದ್ರೆ ಬರೆದಾರ. ಕರ್ನಾಟಕದ ಬೇಂದ್ರೆ ಮನೆತನ ಮೂಲತಃ ಶಿರಹಟ್ಟಿಯದು. ಮೊದಲು ಇದು ಸಾಂಗ್ಲಿ ಸಂಸ್ಥಾನಕ್ಕೆ ಸೇರಿದ ಊರು. ಬೇಂದ್ರೆ ಅವರ ಮೂಲ ಮನೆತನ ರತ್ನಗಿರಿ ಜಿಲ್ಲೆಯ ಕೇಳಶಿ ಅಂತಕ್ಕಂಥ ಒಂದು ಗ್ರಾಮ. ಅಲ್ಲಿ ಬೇಂದ್ರೆ ಅವರ ಮನೆತನದ ಒಂದು ಓಣಿಯೇ ಇದೆ ಅಂತ ವಾಮನ್ ಬೇಂದ್ರೆ ಮಾತನಾಡ್ತಾರೆ. ಈ ಮನೆತನದ ಮೂಲ ಹೆಸರು ಠೋಸರ್ ಎಂದು. ಈ ಶಬ್ದ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ವೇದ ಪಾಠಗಳಿಗೆ ಠೋಸರ್ ಅಂತ ಕರೀತಾರೆ. ಯಾರು ವೇದ ಪಠಣಕ್ಕೆ ನಿಮಗೆಲ್ಲ ಆಶ್ಚರ್ಯ ಅನಿಸ್ತಾರೆ. ಈ ತಿರುಪತಿ ಒಳಗೆ 4 ವೇದಗಳ ಪಠಣಕ್ಕೆ ಕಾಲ್ಫಾರ್ಮ್ ಆಗ್ತದೆ. 4 ವೇದಗಳಿಂದ ನಿತ್ಯ ಪೂಜೆ ನಡೀಬೇಕಾದ್ರೆ 4 ವೇದಗಳನ್ನು ಓದಲಿಕ್ಕೆ TTD ಕಾಲ್ಫಾರ್ಮ್ ಮಾಡ್ತದೆ. ಅವರು ಇಂಟರ್ವ್ಯೂ ತಗೊಂಡು ಅವರಿಗೆ TTD ಸ್ಕೇಲ್ ಕೊಟ್ಟು ನಿತ್ಯ ಅವರಿಂದ ವೇದ ಪಾಠವನ್ನು ಬೆಳಗ್ಗೆ 3 ಗಂಟೆಗೆ ಇರ್ತಕ್ಕಂಥ ತೋಮಲ ಪೂಜೆಯೊಂದಿಗೆ ಪ್ರಾರಂಭ ಆಗ್ತದೆ. ಹೇಳಿದೆ ಅಂತಂದರೆ, ನಾವು ನಮ್ಮ ದೊಡ್ಡಪ್ಪನ ಶಿಸ್ತಿನಲ್ಲಿ ಬೆಳೆದಾಗ ಉಪನಿಷತ್ತುಗಳನ್ನು ಕಂಠಪಾಠ ಮಾಡಿಸಿದ್ರು. ನಾವು ಒಮ್ಮೆ ಹೋದಾಗ ಅವ್ರ ಜೊತೆಗೆ ಕೂತು 3 ಉಪನಿಷತ್ತುಗಳನ್ನು ಅವಕಾಶ ಸಿಕ್ಕಿತ್ತು. ಕುತೂಹಲ ಕೇಳಿದೆ ನಾನು, ಏನ್ರಿ ನೀವು ದಿನ ಬಂದಂತೀರೇ, ನಾನು ನೌಕರದಾರಿಲಿ ಅಂತ ಹೇಳಿದವು. ನಮಗೆ ಅವಾಗ ಅನಿಸಿದ್ದು ಉಪನಿಷತ್ತು ಅನ್ಲಿಕ್ಕೂ ನೌಕರಿ ಸಿಗ್ತದೆ ಅಂತ. ಹಿಂಗೆ ಅವರು ವೇದ ಪಾಠಿಗಳು. ಯಾಕೆ ಹೇಳ್ತೀನಿ ಅಂತಂದ್ರೆ, ಈ ಸಂಗೀತಗಾರ ರಿಯಾಜ್ ಮಾಡ್ತಾರಲ್ಲ, ಒಂದು ಪ್ರತಿನಿತ್ಯ ವೇದಗಳನ್ನು ಅಂತಕ್ಕಂಥ ಅನೇಕ ಪರಂಪರೆಗಳು ನಮ್ಮ ದೇಶದಲ್ಲಿವೆ. ಅಂಥದ್ದೊಂದು ಪಟ್ಟು ಮನೆತನ ಬೇಂದ್ರೆಯವರು. ವೇದ ಪಾಠಗಳ ಮನೆತನಕ್ಕೆ ಠೋಸರ್ ಎಂದು ಕರೆಯುವುದು ವಾಡಿಕೆ. ಸಮರ್ಥ ರಾಮದಾಸರು ಠೋಸರ್ ಬಂತೆಂದವರು. ಏನು ರಾಮದಾಸರು ಬಹುದೊಡ್ಡ ಪರಂಪರೆ ಇದೆ. ಆ ಪರಂಪರೆಯ ರಾಮದಾಸರು ಠೋಸರ್ ಬಂತೆಂದವರು. ಮೂಲತಃ
ಈ ಮನೆತನದವರು ಗಣಪತಿ ಉಪಾಸಕ. ನಾವು ಬೇಂದ್ರೆಯವರ ಎಲ್ಲ ಪದ್ಯಗಳನ್ನು ನೋಡ್ಕೋತ ಹೋದಾಗ ಎಲ್ಲೋ ಗಣಪತಿ ಬೆಳಿಗ್ಗೆ ಹಾಕ್ತಾರೆ. ಮುದುಕ ಹಿಡ್ಕೊಂಡ್ಬರ್ತಾನೋ, ಇಲಿ ಮೇಲೆ ಬರ್ತಾನೋ, ಪಾರ್ವತಿ ಮಗನಾಗಿ ಬರ್ತಾನೋ, ಏನು ಭದ್ರಂ ಕರ್ಣೆ ಹೇಳ್ತಾನೋ, ಅಥವಾ ಶೀರ್ಷ ಹೇಳ್ತಾನೋ, ಜಯದೇವ ಮಂಗಲಮೂರ್ತಿ ಹಾಡ್ತಾನೋ ಗೊತ್ತಿಲ್ಲ. ಒಟ್ಟಾರೆ ಗಂ ಗಣಪತಯೇ ನಮಃ, ಆ ಗಣಪತಿ ಬಂದು ಹೋಗ್ತಕ್ಕಂಥದ್ದು ಬೇಂದ್ರೆ ಸಾಹಿತ್ಯ. ಬೇಂದ್ರೆ ಅವರ ಅಜ್ಜ ತಾತಂ ಭಟ್ಟರು ಸಂಹಿತಾ ಪಾಠಕರಾಗಿದ್ದರು. ತಂದೆ ರಾಮಚಂದ್ರ ಪಂತರು ಸಹಿತ ವೇದಾಧ್ಯಯನಿಗಳಾಗಿದ್ದರು. ವೈದಿಕ ವೃತ್ತಿಯನ್ನು ಬದುಕಿಗಾಗಿ ಕೈಗೊಂಡಿದ್ದರು. ಆಶಯ ಜ್ಞಾನ ಪರಂಪರೆ ಮನೆತನ ಇವರದಾಗಿತ್ತು. ಕೆಲವು ವಿದ್ಯಾ ನಾವು ಬೇರೆ ವಿದ್ಯಾಕ್ಕೆ ಹೋದರೂ ಮನೆತನದಿಂದ ಬಂದಿರ್ತಾವೆ. ನಿಮಗೆ ಅಷ್ಟೇ ಹೇಳ್ತೀನಿ ನಾನು. ಆಂಧ್ರ ಪ್ರದೇಶದಲ್ಲಿ ಒಂದು ಊರು, ಆ ಊರಿನ ಹೆಸರು ಹೇಳಿದ್ರೆ ಬೇರೆ ಹೋಗ್ತದೆ. ಸುಮಾರು ಆ ಊರಿನಲ್ಲಿ ಒಂದು 14-18 ಜನ IAS ಆಫೀಸರ್. ಅವರ ಪೂರ್ವಜರೆಲ್ಲ ಅಡಿಗೆಯವರು. ಅಲ್ಲೊಂದು ಉತ್ಸವ ಆದ್ರೆ ಇವತ್ತಾದ್ರೂ ಬಂದು ಅಡಿಗೆ ಮಾಡ್ತಾರೆ. ಅಂದ್ರೆ ಅವರಿಗೆ ಅಷ್ಟು ಅಂದ್ರೆ ಏನು ಹೆರಿಟೇಜ್, ಒಂದು ಪರಂಪರಾ ಜ್ಞಾನ ಅಂತಿದೆ, ಅದು ಭಾರತದಲ್ಲಿ ಬಹಳ ಗಟ್ಟಿಮುಟ್ಟಿಯಾಗಿದೆ. ಆ ಪರಂಪರಾ ಜ್ಞಾನದ ಒಂದು ಮನೆತನಕ್ಕೆ ಸೇರಿದವರು ಬೇಂದ್ರೆ. ಗಂಗೆ ಹರಿದು ಬಂದಂತೆ ಇವರಲ್ಲಿಯೂ ಆ ಜ್ಞಾನ ಹರಿದು ಬಂದಿತ್ತು. ಭಾರತೀಯ ಪರಂಪರಾ ವಾಂಗ್ಮಯ ಜಗತ್ತಿಗೆ ಆಶಯ ಎಂದು ಸಂಬೋಧಿಸುತ್ತಾರೆ. ಯಾವುದೋ ಪರಂಪರಾ ವಾಂಗ್ಮಯ ಜಗತ್ತದ ಭಾರತೀಯ ಪರಂಪರೆ. ನಿಮಗೆಲ್ಲ ಆಶ್ಚರ್ಯ ಅನ್ಸೋದಿಲ್ಲ, ಗೊತ್ತಿದೆ ಅದು. ಅಮೇರಿಕಾ ಇವತ್ತು ಕೇಳ್ತಾ ಇದ್ದದ್ದೇನು ಅಂತಂದ್ರೆ, ಋಗ್ವೇದ ಸಂಹಿತ ಅಂತೂ ಪೇಟೆಂಟ್ ಕೊಡ್ರಿ ನಮಗೆ. ಋಗ್ವೇದ ಸಂಹಿತ ಅದನ್ನ ನಮ್ಮದು, ನಮ್ಮವರು ತಿರಸ್ಕಾರ ಮಾಡ್ತಾ ಇದ್ವಿ ನಾವು. ನನ್ನ ಒಂದು ವೈಯಕ್ತಿಕ ಕಳಕಳಿ ಇದೆ, ಒಂದು ಕನ್ಸರ್ನ್ ಇದೆ. ಪ್ರತಿಯೊಬ್ಬ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿ, ಅದರಲ್ಲಿ ಮುಖ್ಯ ಭಾರತೀಯ, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಆ್ಯಂಡ್ ಕ್ರೀಡ್, ಜೆಂಡರ್, ವೇದಾಧ್ಯಯನ ಮಾಡಬೇಕು. ವೇದಾಧ್ಯಯನ ಒಂದು ಸಮಾಜದ, ಒಂದು ವ್ಯಕ್ತಿಯ ಸ್ವತ್ತಲ್ಲ. ವೇದಾಧ್ಯಯನ ಪ್ರತಿಯೊಬ್ಬ ಮನುಷ್ಯನ ಸ್ವತ್ತು, ಅವನ ಆಸ್ತಿ ಅದು. ಆದ್ದರಿಂದ ಈ ಕಲ್ಪನೆ ಬೇಂದ್ರೆಗಿತ್ತು. ಬೇಂದ್ರೆ ಅಪ್ರತ್ಯಕ್ಷವಾಗಿ ವೇದದ ರೂಪಗಳನ್ನು, ರುಚಗಳನ್ನು, ಅದು ಅರ್ಧ ಆಗಿರ್ಬೋದು, ಪಾದ ಆಗಿರ್ಬೋದು, ಪೂರ್ತಿ ಆಗಿರ್ಬೋದು, ವರ್ಗ ಆಗಿರ್ಬೋದು, ತಂದು ಕನ್ನಡದಾಗ ಹಾಕಿಬಿಡ್ತಾರೆ. ಹಾಕಿ ನಮಗೆ ಹೇಳ್ತಾನ, ನೀರಾಗ ಮುಳುಗಿ ಕಣ್ಣು ತೆಗಿ, ನಾ ಕಾಣಿಸ್ತೀನಿ ಅಂತ ಕೊಟ್ಟೆ. ನೀರಾಗ ಮುಳುಗಿದಾಗ ಏನು ಮಾಡಬೇಕು ಅಂದ್ರೆ, ನದಿಯಾಗ ನೀರಾಗ ಮುಳುಗಿದಾಗ ಕಣ್ಣು ತೆಗಿಬೇಕು ಅಂದ್ರೆ ಗೊತ್ತಾಗ್ತದೆ ಏನು ಅದ ಅಂದ್ಕೊಂಡ್ರೆ. ಅದು ಬೇಂದ್ರೆ ಜ್ಞಾನವನ್ನು ಕೊಡ್ತಕ್ಕಂಥ ಒಂದು ಕ್ರಮ. ಬೇಂದ್ರೆ ಅವರ ಬಾಲ್ಯಕಾಂಡದಲ್ಲಿ ಈ ಮಾತು ಹೇಳುತ್ತಾರೆ. ನಾವು ಇಡೀ ಬೇಂದ್ರೆ ಜೀವನವನ್ನು ಅಭ್ಯಾಸ ಮಾಡಿದರೆ ವೇದಾಧ್ಯಯನದ ಗುರು ಯಾರು ಅಂತ ಎಲ್ಲೂ ಸಿಕ್ಕಿಲ್ಲ ನಮಗೂ ಇವತ್ತಿನ ತನಕ. ಎಲ್ಲಿ ತಂತ್ರಪ್ಪ ಇಷ್ಟವರು? ಯಜುರ್ವೇದ ಸಂಹಿತಾ ಬರ್ತದೆ, ಋಗ್ವೇದ ಸಂಹಿತಾ ಬರ್ತದೆ, ಸಾಮವೇದದ ರೂಪಗಳು ಬರ್ತಾವೆ, ಅಥರ್ವಣ ವೇದದ ಸಾಲುಗಳು ಬರ್ತಾವೆ. ಯಾವ ವ್ಯಕ್ತಿ, ಒಬ್ಬನೇ ವ್ಯಕ್ತಿ 4 ವೇದಗಳನ್ನ ಅಧ್ಯಾಯಗಳನ್ನು ನಾನು ಎಲ್ಲೂ ಕಂಡಿಲ್ಲ ಇವತ್ತಿನ ತನಕ. ಆದರೆ ಈ ಬೇಂದ್ರೆಗೆ 4 ಸಂಹಿತೆಗಳು ಜ್ಞಾನ ಇತ್ತು. ನಾವು ಇವತ್ತು ಇದನ್ನು ಓದಬೇಕಾದ್ರೆ ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ. ಆ ಕಪಾಲಿ ಶಾಸ್ತ್ರದ 4 ಸಂಪುಟ ತೆಗೆಸಿ ಎಲ್ಲಿ ಸಿಗ್ತಾ ನೋಡ್ಬೇಕು. ಬೇಂದ್ರೆ ಈ ಸಾಲ ಎಲ್ಲಿಂದ ತೊಗೊಂಡ್ರು, ಇದನ್ನ ಯಾವ ಯಾವ ಖಂಡದಿಂದ ತಗೊಂಡ್ರು, ಯಾವ ಸಂಹಿತೆಯನ್ನು ತೆಗೆದುಕೊಂಡ್ರು ಅಂತಕೊಂಡೆ. ನಾನು ವೇದಾಧ್ಯಯನ ಹೆಂಗೆ ಬಂತು ಅಂತನ್ಲಿಕ್ಕೆ ಒಂದು ಮಾತನ್ನು ಹೇಳ್ತಾನೆ. ತಕ್ಕುವ ತೇಕುವ ನೂಕಾಟ ಡಿಕಾಟ ತಪ್ಪುಂಟೆ ಎಲ್ಲಾರೆ ಏನಾಗಿದೆ ಗುಂಡಿ ನಾಟಕಗಳಲ್ಲಿ ಗುರಿಗುಂಡು. ಗುಂಡಿ ನಾಟಕಗಳಲ್ಲಿ ಗುರಿ ಇಟ್ಟು ಹೊಡೆಯುವಾಗ, ಗುಂಡಿ ನಾಟಕಗಳಲ್ಲಿ ಗುರಿ ಇಟ್ಟು ಹೊಡೆಯುವಾಗ ವೇದದ ಪಾಠವು ತಾನಾಗಿದೆ. ಅದ್ಭುತವಾದಂತಹ ಯಾರು ಹೇಳಿ ಸಾಧ್ಯತೆ ಇಲ್ಲ. ಬಾಲ್ಯಕಾಂಡದಲ್ಲಿ ಹೇಳ್ತಾನ, ನಾ ಗೋಟಿ ಆಡಬೇಕಾದ್ರೆ ಏನು ಗುರಿ ಇಟ್ಟು ಹೊಡಿತೀವಲ್ಲ, ಅದೇ ಗರಿಯಲ್ಲಿ ಬರೋದು ಶರವೋ ಧನೋ ಬ್ರಹ್ಮ ತಲ್ಲಕ್ಷ ಮುಚ್ಚತೆ. ಯಾವಾಗಲೂ ಒಂದು ಬಾಣದ ಗುರಿ ಇಟ್ಟ ಹಾಗೆ ಆ ಕಾವ್ಯವನ್ನ ಇಟ್ಟು ನೋಡ್ತಕ್ಕಂಥ ಒಂದು ಕ್ರಮ ಬೇಂದ್ರೆಯವರಾಗಿದೆ. ಪ್ರಣವೋ ಧನೋ ಶರೋಹಾತ್ಮ ಬ್ರಹ್ಮ ತಲ್ಲಕ್ಷ ಮುಚ್ಚತೆ. ಮಾಂಡೂಕ ಉಪನಿಷತ್ತಿನ ಮಾತು ಇತ್ತು. ಅದು ಅವರ ಗರಿ ಕವನ ಸಂಕಲನದಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು. ಅವರು ಎಲ್ಲಿಯೂ ತಮ್ಮ ವೇದಾಧ್ಯಯನದ ಗುರುವನ್ನು ಹೆಸರಿಸಿಲ್ಲ. ಆದರೆ ಸಂಪೂರ್ಣವಾಗಿ ವೇದ ವಾಂಗ್ಮಯ ಜ್ಞಾನ ಅವರಿಗಿತ್ತು ಎಂಬುದನ್ನು ಅವರ ಕವಿತೆಗಳು ಹೇಳುತ್ತವೆ. ಇದ್ರ ಜೊತೆಗೆ ಇನ್ನೂ ಒಂದು ಮಾತು ಹೇಳುತ್ತಾರೆ. ಗೀತ ಗೋವಿಂದವ ಆಡಿ ಹುಚ್ಚ
ಹುಚ್ಚಾದೆನು, ಶಂಕರರ ಸ್ತೋತ್ರಕ್ಕೆ ಹೊರಡಾದೆನೋ, ಗಂಗಾ ಲಹರಿಯ ಮೆಚ್ಚಿದೆನೋ, ಏನೇನೋ ಧಾಟಿ ಹಚ್ಚಿ ತಾಯಿಗೆ ಸಂತೋಷ ತಗೊಳ್ತಿದ್ದೇನೋ. ಏನು ಮಾಡಿದರೂ ಅವು ಸುಖದಿಂದಿರಬೇಕು. ಅವನ್ನು ಸುಖದಲ್ಲಿ ಇಡತಕ್ಕಂಥ ಒಂದು ಬಹುದೊಡ್ಡ ದರ್ಶನವನ್ನು ಕೊಟ್ಟಂತಹ ಬೇಂದ್ರೆ. ಬೇಂದ್ರೆ ನನ್ನ ಮಾತಿನಲ್ಲಿ ಹೇಳಬೇಕಾದ್ದೇನು ಅಂತಂದ್ರೆ, ಅವನ್ನು ಸುಖದಲ್ಲಿ ಇಡು, ನೀನೇ ಸುಖದಲ್ಲಿ ತಾನಾಗಿನೇ ಇರ್ತೀಯಂಥ ಒಂದು ದರ್ಶನವನ್ನು ಕೊಟ್ಟಂತಹ ವ್ಯಕ್ತಿ ಯಾರು ಅಂತಂದ್ರೆ ಬೇಂದ್ರೆ. ಇಲ್ಲೇ ಈ ಒಂದು ಭಾಗವತದ ಮಾತು, ಚಿತ್ತೇನ ಹೃದಯಂ ಚೈತ್ಯ ಕ್ಷೇತ್ರಜ್ಞ ಪ್ರವಿಶತ್ಯದ ವಿರಾಟ ತದೈವ ಪುರುಷ ಸಲಿಲಾತ್ ಉದತಿಷ್ಠದ. ಭಾಗವತದ 3ನೇ ಅಧ್ಯಾಯದ 26ನೇ ಸ್ಕಂದದ 70ನೇ ಶ್ಲೋಕ. ಚಿತ್ತದ ಅಧಿಷ್ಠಾತ ಕ್ಷೇತ್ರಜ್ಞನು ಚಿತ್ತದೊಂದಿಗೆ ಹೃದಯದಲ್ಲಿ ಪ್ರವೇಶಿಸಿದಾಗ ವಿಶಾಲ ಪುರುಷನು ಕೂಡಲೇ ನೀರಿನಿಂದ ಮೇಲೆದ್ದು ನಿಂತುಕೊಂಡನು ಅಂತ ಇರುವುದು ಅರ್ಥ ಆಯಿತು. ಈ ಎರಡನ್ನೂ ತೆಗೆದುಕೊಂಡು ಬೇಂದ್ರೆ ತಮ್ಮ ತನಕ ಮಾಡ್ಕೊಳ್ತಕ್ಕಂಥದ್ದು ಏನು ಅಂತಂದರೆ, ಹೃದಯ ಮತ್ತು ವಿವೇಕವನ್ನು ಕೂಡಿಸಿಕೊಂಡು ನಾನು ಅಭ್ಯಾಸವನ್ನು ಮಾಡಿದೆ ಅಂತ. ಹೃದಯ ಬಹಳ ಮುಖ್ಯವಾದಂಥದ್ದು. ಹೃದಯದ ಬಗ್ಗೆ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಅದು ಭಾರತೀಯ ಭಕ್ತಿ ಪರಂಪರೆಗೆ, ಈಗ ನಮ್ಮ ಗರುಡ ಹೇಳಿದಂಗೆ ನರಸಿಂಹ ಮತ್ತು ಪ್ರಹ್ಲಾದ ಅವತಾರ ಕಥೆಗೆ ಒಂದು ಸಣ್ಣ ಜೋಡಣೆ. ನಮ್ಮಲ್ಲೇ ಒಮ್ಮೆ ಟ್ರಸ್ಟ್ ಅಂತಕ್ಕಂಥ ಒಂದು ಮಾತಿದೆ. ವಿಶ್ವಾಸವು ಫಲದಾಯಕ ಅಂತ ಒಂದು ಸೂತ್ರ. ವಿಶ್ವಾಸ ಇಡಬೇಕು. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಪರೀಕ್ಷೆ ಅವಿಶ್ವಾಸದಿಂದ ಕೂಡಿದೆ. ಅವಿಶ್ವಾಸ ಹುಟ್ಟು ಅಂತಂದ್ರೆ ಅಧಃಪತನ ಆಗ್ತದೆ. ಬೇಂದ್ರೆ ಹೇಳ್ತಾರೆ ಸ್ಪಷ್ಟವಾಯಿತು. ವಿಶ್ವಾಸದ ಬಗ್ಗೆ ಒಂದು ಮಾತೇನು ಅಂತಂದ್ರೆ, ತಮಿಳುನಾಡಿನ ಒಬ್ಬ ಹುಡುಗ ಸಣ್ಣ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೊಂಡು ಬಿಟ್ಟ. ತಾಯಿ ಕಷ್ಟಪಟ್ಟು ಮಗನನ್ನು ಬೆಳೆಸ್ತಾ ಇತ್ತು. ಹೃದ್ರೋಗಕ್ಕೆ ಒಳಗಾದ. ಅವಾಗ ಅನೇಕ ಕಡೆ ತೋರಿಸಿದ್ದು, ಕಡೆಗೆ ಇಲ್ಲ ನೀವು ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಬೇಕು ಆದರೆ ಬಾಲ್ಯದಲ್ಲಿ ಅವರವ್ವ ಹೇಳಿದ್ದು, ದಿನ ಅವನು ಶಾಲೆಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಸ್ನಾನ ಕೂಡಲೇ ಅವರೊಂದು ಸಣ್ಣ ವಿಭೂತಿ ಹಚ್ತಾರೆ ಆಟದೊಂದು. ದೇವ್ರ ನಮಸ್ಕಾರ ಮಾಡಿದ ಕೂಡಲೇ ಅವ ದೇವ್ರು ಎಲ್ಲಿದ್ದಾನ? ನಿನ್ನ ಹೃದಯದಲ್ಲಿದ್ದಾನ. 4 ತಂತಿಯೊಳಗೆ ಅದು ಮಾತು ಬಹಳ ಅದ್ಭುತವಾಗಿ ಬರ್ತದೆ. ಹೃದಯದಲ್ಲಿದ್ದಾನ ದೇವರು. ಆ ಪರಿಕಲ್ಪನೆ ಬೇಕು. ವಿಶ್ವಾಸ ಫಲದಾಯಕ. ಹೃದಯದಲ್ಲಿದ್ದಾನ, ಇದ್ದಾನ. ಕಾಣಿಸ್ತಾನೇನೋ? ಕಾಣಿಸ್ತಾನೆ. ಯಾವಾಗ? ನೀವು ದೊಡ್ಡವಂತ ಕಾಣಿಸ್ತಾನೆ. ಅವ್ವ ಈ ರೀತಿಯಾದಂಥ ಮಕ್ಕಳ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಕ್ಕಂಥ ಒಂದು ಪರಂಪರೆ ನಮ್ಮಲ್ಲಿದೆ. ಆದರೆ ದೈವಶಾತ್ವ ದುರ್ದೈವಶಾತ್ವ ಹುಡುಗನಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡೋದು ಬಂತು. ದವಾಖಾನೆಗೆ ಅಡ್ಮಿಟ್ ಮಾಡಿದ್ರು. ಡಾಕ್ಟರ್ ಹೇಳಿದ್ರು, ಭಾಳ ಲೇಟ್ ಮಾಡಿ ಬಂದಿರಿ, ಆಪರೇಷನ್ ಮಾಡಿ ಉಳಿಯೋದು ಆಗ್ತದೆ. ಇಲ್ರಿ ಹೆಂಗಾರು ಮಾಡ್ರಿ, ಪಾಪ ನನಗೆ ಒಂದೇ ಮಗು, ಈಗ ಕಷ್ಟ ಆಗಿದೆ, ಹುಡುಗಬೇಕು. ಡಾಕ್ಟರಲ್ಲೇ ಆಯಿತು ನೋಡೋಣ ಅಂತಿಕೊಂಡು ಹೇಳಿ ಅಡ್ಮಿಟ್ ಮಾಡಿಕೊಂಡು, ಡಾಕ್ಟರ್ ದಿನ ಬಂದಾಗ ಹಬ್ಬಕ್ಕೆ ಕೇಳ್ತಿದ್ದ, ಡಾಕ್ಟರ್ ನನ್ನ ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ರೆ ನೀವು, ನಮ್ಮವ್ವ ಹೇಳ್ಯಾರ ನನ್ನ ಹೃದಯದೊಳಗೆ ದೇವರಿದ್ದಾರಂತ, ಅವ್ನು ಹೆಂಗಿದ್ದಾನೆ ಹೇಳ್ತೀರಿ ಅಂತ ಹೇಳಿ. ಡಾಕ್ಟರ್ಗೂ ನೋಡಾಕ ಎಸ್ ಅಂತೆಲ್ಲೋ ದಿನ ಹೋಗೋದು. ಬಟ್ ದಿನ ಈ ಹುಡುಗ ಪ್ರಶ್ನೆ ಕೇಳೋದು. ಆಪರೇಷನ್ ದಿನ ಬಂತು, ಓಪನ್ ಹಾರ್ಟ್ ಸರ್ಜರಿ ಮಾಡಿ ಒಲ್ಲದ ಮನಸ್ಸಿನಿಂದ ಡಾಕ್ಟರ್, ಇಲ್ಲದ ಮನಸ್ಸಿನಿಂದ ಗುಂಪು, ಇದ್ದ ಮನಸ್ಸಿನಿಂದ ಅವ್ವ ಮತ್ತು ಮಗ. ಅವಾಗ ಅವ ಗೊಣಗಾಡ್ಕೋತಾನೆ ಹಾರ್ಟ್ ಓಪನ್ ಮಾಡಿದ್ದ. ಅವ ಹಾರ್ಟ್ ಓಪನ್ ಮಾಡಿದಾಗ ಪಂಪಿಂಗ್ ನಿಂತು ಹೋಗಿತ್ತಂತೆ. ತಿರಸ್ಕಾರದಿಂದ ಎಲ್ಲ ತೆಗೆದು ನರ್ಸಿಗೆ ಹೇಳಿದಂತ ಹೊಲಿಗೆ ಹಾಕಿ ಕಳಿಸಿಬಿಡು ಇದನ್ನ. ಅವ ಹೋಗಿ ಎಲ್ಲ ಸೂಜಿ ಗೀಜಿ ಕೊಡ್ಸ್ಕೊಂಡು ಹೊಲಿಲಿಕ್ಕಂತ ಹೋದಾಗ ಪಂಪಿಂಗ್ ಸ್ಟಾರ್ಟ್ ಆಗಿತ್ತಂತ. ಆಕೆ ಡಾಕ್ಟರ್ ಅಂತ ಕೂಗಿದಂತ. ಕೂಗಿದಾಗ ಇಡೀ ದವಾಖಾನೆಯಲ್ಲಿ ಪ್ರತಿಧ್ವನಿ ಆಗ್ತದೆ. ಆ ಪ್ರತಿಧ್ವನಿ ಅವರವೂ ಕೇಳಿಸ್ತಂತೆ. ಕೇಳಿಸಿದಾಗ ಡಾಕ್ಟರ್ ಓಡಿ ಬಂದಂತ, ಡಾಕ್ಟರ್ ಪಂಪಿಂಗ್ ಹ್ಯಾಸ್ ಸ್ಟಾರ್ಟೆಡ್. ಡಾಕ್ಟರ್ ಹೇಳಿದಂತ ಗಾಡ್ ಇಸ್ ದೇರ್. ಹೇಳಿದಂತ ಗಾಡ್ ಇಸ್ ದೇರ್.
ಡಾಕ್ಟರ್ ಬಂದು ಹುಡುಗನ ಭೇಟಿಯಾದಾಗ, ಡಾಕ್ಟರ್ ಪ್ಲೀಸ್ ಸೇ ಹೌ ಇಸ್ ಗಾಡ್. ಡಾಕ್ಟರ್ ಹೇಳಿದಂತ, ಸ್ವಾಮಿ ದೇವ್ರು ಹೆಂಗಿದ್ದಾನ ಅಂತ ಹೇಳಿಕ್ಕೆ ಆಗಂಗಿಲ್ಲ, ದೇವ್ರು ಇದ್ದಾನ ಅಂತ ಒಂದು ಅನುಭವ ಮಾತ್ರ ಬಂದದ. ಇದು ಬೇಂದ್ರೆ ಕಾವ್ಯ. ಹಂಗ ಹೃದಯ ಮತ್ತು ವಿವೇಕದ ಜೋಡಣೆ ಬೇಂದ್ರೆ ಕಾವ್ಯದ್ದು ಆರ್ಷದರ್ಶನ ಇದೆ. ಪ್ರೇಮವನ್ನು ಸ್ವಯಂ ತೃಪ್ತಿ ಮತ್ತು ಪರದ್ವೇಷಗಳಿಂದ ಬಿಡಿಸಿ ಶುದ್ಧಿಗೊಳಿಸಬೇಕು. ಆಮೇಲೆ ಇಷ್ಟು ಎಲ್ಲೋ ಜರ್ನಲಿಸಮ್ ಆಗಿರ್ತದೆ ಪ್ರೇಮ ಅನ್ನೋ ಶಬ್ದ, ಆಮೇಲೆ ಒಂಥರ ಗೀತ ಪತ್ರಿಕೆ ಬಂದು ನಿಂತ್ಬಿಟ್ಟೆ. ಅದಕ್ಕೆ ಎಷ್ಟು ಪಾವಿತ್ರ್ಯ ಶಬ್ದ ಇದೆ. ಅದಕ್ಕೆ ನಾನು ಒಂದು ಮಹಿಳಾ ಕಾಲೇಜಿನಲ್ಲಿ ಉಪನ್ಯಾಸಕ ಪದಾಗಿ ಹೇಳ್ತೇನೆ. ನಾನು ಸುಖ ಜೀವನಕ್ಕಾಗಿ ಸಖಿ ಕಿತ್ತು ಓದಲಿ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಸುಖಿ ಜೀವನ ಬೇಕು ಅಂತ ಅನ್ಸಿದ್ರೆ ಸಖಿ ಗೀತ್ ಓದ್ರಿ. ಅಂತ ಪಟರಾಜೆ ವಿಧಿ ತಂದ ವಧುನಿ. ಯಾವುದನ್ನು ನೀವು ನೆಗೆಟಿವ್ ಥಿಂಕಿಂಗ್ ನಲ್ಲಿ ಶಬ್ದ ಬಳಸ್ತೀರಿ ವಿಧಿ ಅಂತ ಅನ್ನೋದನ್ನ, ಬೇಂದ್ರೆ ಅದನ್ನು ಪಾಸಿಟಿವ್ ಆಗಿ ಕ್ರಿಯಾತ್ಮಕವಾಗಿ ಹೇಳಿ ಆ ಇಡೀ ಕಾವ್ಯವನ್ನ ಬಳಸ್ತಾರೆ. ಅಂತ ಪಟರಾಜೆ ವಿಧಿ ತಂದ ವಧುನಿ. ಎಷ್ಟು ಅದರಲ್ಲಿ ನಮ್ಮ ಒಂದು ಒಂದು ಕುಟುಂಬದ ದರ್ಶನ ಇದೆ. ಆ ಕುಟುಂಬದ ದರ್ಶನನೇ ಮುಂದೆ ಬರ್ತಕ್ಕಂಥ ತಮ್ಮ ಜುಂಜುರವಾಡವರು ದೊಡ್ಡ ಅದಕ್ಕೆ ಒಂದು ಅಧ್ಯಾತ್ಮದ ದೊಡ್ಡ ಚೌಕಟ್ಟನ್ನು ಕಟ್ಟಿಕೊಟ್ರು. ನಾ ಅದಕ್ಕೆ ಹೋಗ್ತಾ ಇದ್ದೆ, ಸಣ್ಣ ನಮ್ಮ ಕುಟುಂಬಕ್ಕೆ ತರ್ತಾ ಇದ್ದೀನಿ ನಾನು. ಈ ಪರಿಕಲ್ಪನೆ ಬೇಂದ್ರೆಯವರಿಗೆ ಸುಖ ದುಃಖ ಉಪೇಕ್ಷೆಗಳಿಂದ ನಿರ್ಲಿಪ್ತವಾಗಬಹುದು. ಆನಂದದ ಕನಕನ ಹಿಂದಿಯನ್ನು ಕಂಡುಕೊಳ್ಳಬೇಕು ಅಂತ ಮಾತು. ಆನಂದೋ ಬ್ರಹ್ಮೇ ವಿಜಾನ. ಆನಂದ ಅಂತಕ್ಕಂಥದ್ದಲ್ಲ, ಅದ್ಭುತವಾದಂಥ. ಆಶ್ಚರ್ಯ ಅನಿಸ್ತದ. ಅಂದ ಉಡುಪಿಯೊಳಗೆ ಅಡಿಗೆ ಮಾಡುವ ಅಕ್ಕಿ ಬಸ್ ಅನ್ನದ ಗಂಜಿ ಹೊರಗೆ ಹೋಗ್ಬೇಕಾದ್ರೆ ಪರ್ಟಿ ಒಳಗೆ ಕೃಷ್ಣ ನೈವೇದ್ಯ, ಕನಕ ಕೃಷ್ಣ ನೈವೇದ್ಯ ತೋರಿಸಿದ್ರೆ ಆ ಪರ್ಟಿಗೆ ಇವತ್ತು ಬಂಗಾರದ ಚೌಕಟ್ಟು ಹಾಕಿ ಅದರ ನೈವೇದ್ಯ ತೋರಿಸ್ತಾರೆ. ಅಂತಂದ್ರೆ ಯಾವ ನೈವೇದ್ಯ ಕೊಡ್ತಾ ಇದ್ದಾನ, ಹೆಂಗೆ ಕೊಡ್ತಾನ ಇದ್ದಾನ ಅನ್ನೋದು ಮುಖ್ಯ. ಅದಕ್ಕೆ ಚೈತನ್ಯದ ಪೂಜೆಯಲ್ಲಿ ಬಂತು ನೈವೇದ್ಯ ಅನ್ನೋ ಶಬ್ದ. ಅದಕ್ಕೆ ನಾನು ಇದು ನಮ್ಮ ಬದುಕನ್ನೇ ಬಿಟ್ಟಿಲ್ಲ. ಬದುಕನ್ನು ಅರ್ಥೈಸಿಕೊಳ್ಳುವುದೇ ಬೇಂದ್ರೆ ಕಾವ್ಯ. ಎಲ್ಲರಿಗೂ ಅವರವರ ಬದುಕಿದೆ, ಅವರವರ ಕುಟುಂಬ ಇದೆ, ಅವರವರ ಮಕ್ಕಳಿದ್ದಾರೆ, ಅವ್ರ ಸಂಸಾರ ಇದೆ, ಮಕ್ಕಳಿದ್ದಾರೆ, ಮರಿ ಮಕ್ಕಳಿದ್ದಾರೆ, ಗಿರಿ ಮಕ್ಕಳಿದ್ದಾರೆ. ಹೂ ಹಾರಿಸ್ಕೊಂಡಿವಿ, ಹೂ ಹಾರಿಸ್ತೀವಿ. ಆದರೆ ಅದನ್ನೇ ಹೇಳ್ತಾನಲ್ಲ ಅವನು, ಏನು ಸ್ವಯಂ ತೃಪ್ತಿ ಮತ್ತು ಪರದ್ವೇಷಗಳಿಂದ ಬಿಡಿಸಿ ಈ ದೇಹವನ್ನು ಶುದ್ಧಿಗೊಳಿಸಬೇಕು. ಕರ್ಮೇಂದ್ರಿಯ ಅಂದ್ರೆ ಕರ್ಮೇಂದ್ರಿಯ ಅಲ್ಲ, ಜ್ಞಾನೇಂದ್ರಿಯ ಅಂದ್ರೆ ಜ್ಞಾನೇಂದ್ರಿಯ ಅಲ್ಲ, ತನ್ಮಾತ್ರೆಗಳು ತನ್ಮಾತ್ರೆಗಳಿಲ್ಲ, ಪಂಚಭೂತಗಳು ಅಂದ್ರೆ ಪಂಚಭೂತಗಳಿಲ್ಲ. ಆದರೆ ಅವರಿಂದ ಬಿಡುಗಡೆ ಇಲ್ಲ. ಯಾವುದು ಅಂದ್ರೆ ಬುದ್ಧಿ ಮತ್ತು ಮನಸ್ಸು. ಈ ಬುದ್ಧಿ ಮತ್ತು ಮನಸ್ಸು ಏನದಲ್ಲ, ಈ ಬುದ್ಧಿ ಮತ್ತು ಮನಸ್ಸಿನ ಒಂದು ಹೊಯ್ದಾಟವನ್ನ ಸರಿಯಾಗಿ ಮುಗದಾಣೆ ಹಾಕಿ ನಿಯಂತ್ರಣ ಮಾಡತಕ್ಕಂಥ ಒಂದು ಶಕ್ತಿ ಬೇಂದ್ರೆ ಕಾವ್ಯಕ್ಕೆ. ನೀವು ಓದ್ತಾ ಓದ್ತಾ ಹೋದಾಗ ಎಲ್ಲೋ ಒಂದು ಕಡೆ ನಿಂತು ಕಾವ್ಯ ನಿಮ್ಮ ಜೋಡಿ ಮಾತಾಡ್ತದೆ. ಯಾವ ಕಾವ್ಯಕ್ಕೆ ಓದುಗನ ಜೊತೆಗೆ ಮಾತಾಡ್ತಕ್ಕಂತಹ ಶಕ್ತಿ ಇರ್ತದೆ, ಅಲ್ಲಿ ಒಂದು ದರ್ಶನ ಇರ್ತದೆ. ದರ್ಶನ ಅಂದ್ರೆ ಏನು? ನಾವು ಸಾಮಾನ್ಯವಾಗಿ ಕೇಳ್ತೀವಿ, ತಿರುಪತಿ ಹೋಗಿ ಬಂದ್ರೆ ದೇವ್ರ ದರ್ಶನ ಹೆಂಗಾಗ್ತಪ್ಪ ಅಂತ. ಏನೋ ಎಳೆದು ಹಾಕಿಬಿಟ್ಟು ನಮ್ಮ ಎಳೆದು ಹಾಕೊಂಡ್ರೆ ನೋಡಿದೆ ಇಲ್ಲೋ, ನಿನ್ನ ಮನಸ್ಸು ಉಂಡಿಯೊಳಗಿತ್ತು ದೇವರು. ಹಂಗ ದರ್ಶನ ಅಂತ ಅನ್ನೋದಿದೆಯಲ್ಲ, ಅದು ಮೂರೇ ಅಕ್ಷರ ಇರ್ಬೋದು. ಅದರ ಕ್ಯಾನ್ವಾಸ್, ಅದರ ಶಾಬ್ದಿಕ ಸಂಪತ್ತು ಬಹಳ ದೊಡ್ಡದಾದಂಥ. ಜನ್ಮ ವೃದ್ಧಿ ಮರಣ ಇದೇ ಜೀವನಮಲ ಎಂಬ ಕಣ್ತೆರೆಯಬೇಕು. ಇಂಥ ಜ್ಞಾನ ಶಕ್ತಿಯ ಹರಿವಿನಲ್ಲಿ ಭಕ್ತಿ ಕಾಮವು ಬಾಳನ್ನೇ ಕೃತಾರ್ಥತೆಯ ಪರಿಪಾಕದ ರಸಶಾಲೆಯನ್ನಾಗಿ ಮಾಡಿತು. ಕಾವ್ಯವು ಕರ್ಮ, ಅದು ಪುರುಷಾರ್ಥಪೂರ್ಣವಾಗಲಿ, ಬರೀ ಪ್ರಕೃತಿ ವಿಲಾಸವಾಗದಿರಲಿ ಎಂಬುದೇ ಕಾವ್ಯೋದ್ಯೋಗ. ಕಾವ್ಯ ಬರೇ ಪ್ರಕೃತಿ ವಿಲಾಸ ಅಲ್ಲ. ಕಾವ್ಯದಲ್ಲಿ ಕರ್ಮ ಅದು ಪುರುಷಾರ್ಥಪೂರ್ಣವಾಗಬೇಕು. ಅದರಿಂದ ನಮ್ಮಲ್ಲೇ ಇಡೀ ವೇದದಲ್ಲಿ 2 ಸೂಕ್ತಗಳಿಗೆ ರಾಜ ಮತ್ತು ರಾಣಿ ಅಂತ
ಪುರುಷ ಸೂಕ್ತ ಎಲ್ಲ ಸೂಕ್ತಗಳ ರಾಜ, ಶ್ರೀ ಸೂಕ್ತ ಎಲ್ಲ ಸೂಕ್ತಗಳ ರಾಣಿ. ಮತ್ತೆ ನೀವು ಆನೋ ತಾನೋ ಹೋಗ್ಬೇಕಾದ್ರೆ ಅದನ್ನು ತೆಗೆದುಕೊಂಡು ಬಂದು ಕೂಡಿಸ್ಬೇಕಾದ್ರೆ ಈ ಎರಡೂ ಸೂಕ್ತಗಳ ಒಂದು ಅನುಸಂಧಾನ ನಿಮಗೆ ಅಷ್ಟೇ ಅನ್ನಿಸ್ತದೆ. ಈ ಎರಡೂ ಸೂಕ್ತಗಳು 4 ವೇದಗಳಲ್ಲಿವೆ. ಋಗ್ವೇದದ ಪದ್ಧತಿ ಬೇರೆ ಇದೆ, ಯಜುರ್ವೇದದಲ್ಲಿ ಬೇರೆ ಇದೆ, ಸಾಮವೇದದಲ್ಲಿ ಬೇರೆ ಇದೆ, ಅಥರ್ವಣ ವೇದದಲ್ಲಿ ಬೇರೆ ಇದೆ. ಅದೇ ರೀತಿಯಾಗಿ ಶ್ರೀ ಸೂಕ್ತವನ್ನು ಸಹಿತ ಅಂತಕ್ಕಂಥ ಒಂದು ಕ್ರಮ 4 ವೇದದಲ್ಲಿ ಕಾಣ್ತೀವಿ. ಒಂದು ಸೂಕ್ತವನ್ನು 4 ವೇದದಲ್ಲಿ ಕಾಣ್ತಕ್ಕಂಥದ್ದನ್ನು ನಾವು ಇಲ್ಲೇ ಕಾಣ್ತೀವಿ. ಬೇಂದ್ರೆಯವರು ತಮ್ಮ ಸಾಹಿತ್ಯದ ವಿರಾಟ ಸ್ವರೂಪದಲ್ಲಿ ಹಾಗೂ ಶ್ರಾವಣ ಪ್ರತಿಭೆಯಲ್ಲಿ ಅವರೇ ಬರೆದ ಲೇಖನಗಳನ್ನು ನೋಡಿದಾಗ ಪರಂಪರೆಯಿಂದ ಬಂದ ವೇದವಾಂಗ್ಮಯ ಹಾಗೂ ಅರವಿಂದರ ಭವಿಷ್ಯದ ಕಾವ್ಯ ಫ್ಯೂಚರ್ ಪೊಯೆಟ್ರಿ ಎಷ್ಟು ಪ್ರಭಾವ ಬೀರಿತ್ತು ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಸಾಂಪ್ರದಾಯಿಕವಾಗಿ ವೇದಾಧ್ಯಯನ ಮಾಡಿದಂತಹ ಈ ಕವಿಗೆ ಏನೊಂದು ಮಾತದ ಅಕ್ಕಲ್ ದೌಡಿ ಅಂತ ಹೇಳಿ, ಆ ಅಕ್ಕಲ್ ದೌಡಿ ಬರೋ ಕಾಲಕ್ಕೆ ಕ್ರಿಯಾಗಿ ಸಿಕ್ಕಂತಹ ಪುಸ್ತಕ ಯಾವುದು ಅಂದರೆ ಫ್ಯೂಚರ್ ಪೊಯೆಟ್ರಿ. ಫ್ಯೂಚರ್ ಪೊಯೆಟ್ರಿ ಭವಿಷ್ಯದ ಕಾವ್ಯ ಕನ್ನಡದಲ್ಲಿ ಸಿಕ್ಕಾಗ, ಅಥವಾ ಫ್ಯೂಚರ್ ಪೊಯೆಟ್ರಿ ನೇರವಾಗಿ ಓದಿದ್ವಿ. ಭವಿಷ್ಯದ ಕಾವ್ಯ ಇತ್ತೀಚೆಗೆ ಗೌರೀಶ್ ಕಾಯ್ಕಿಣಿ ಅವರು ಟ್ರಾನ್ಸ್ಲೇಟ್ ಮಾಡಿದ ಮೇಲೆ ಅದು ಅರವಿಂದ ಪುಸ್ತಕಾಲಯ ಪಬ್ಲಿಷ್ ಮಾಡಿದಂಥ. ಅದಕ್ಕಿಂತ ಪೂರ್ವದಲ್ಲಿ ಅವರು ಮಂಡಿಸ್ತಕ್ಕಂಥ ಮಾಸಪತ್ರಿಕೆಯಲ್ಲಿ ಸೀರೀಸ್ ಆಫ್ ಆರ್ಟಿಕಲ್ಸ್ ಬಂದವರು ಫ್ಯೂಚರ್ ಪೊಯೆಟ್ರಿ. ಅದನ್ನು ಓದಿದಂಥ ಬೇಂದ್ರೆಗೆ ಈ ವೈದಿಕ ವಾಂಗ್ಮಯದ ಅಥವಾ ವೇದ ಸಾಹಿತ್ಯದ ಹೊಸ ಹೊಸ ಮಗ್ಗಲುಗಳು ತೋರಲಿಕ್ಕೆ ಪ್ರಾರಂಭ ಆಯಿತು. ಆ ಹೊಸ ಹೊಸ ಮಗ್ಗಲೆಗಳನ್ನು ನೋಡಿದಂತಹ ಬೇಂದ್ರೆ ಅದ್ಭುತವಾದಂತಹ ಚಿಂತನೆಗಳನ್ನು ಅದರ ಮುಖಾಂತರ ನಾವು ಕೊಡಲಿಕ್ಕೆ ಚಾಲು ಮಾಡಿದ್ವಿ. 1934ರಲ್ಲಿ ಅವರ ಮೂರ್ತಿ ಮತ್ತು ಕಾಮಕಸ್ತೂರಿ ಪ್ರಕಟಗೊಂಡಿತ್ತು. ಅದರಲ್ಲಿ ಗಾರುಡಿ ಗಾಯನ ಪದ್ಯ ಪ್ರಕಟಗೊಂಡಿತ್ತು. ಬಹಳ ಮುಖ್ಯವಾದಂತಹ ಒಂದು ಪದ್ಯ. ಬೇಂದ್ರೆಯವರ ದರ್ಶನಗಳನ್ನಾಗಲಿ ಅಥವಾ ಬೇಂದ್ರೆಯವರ ಕಾವ್ಯಗೀತೆಗಳನ್ನಾಗಲಿ, ಬೇಂದ್ರೆ ಕಾವ್ಯಮೀಮಾಂಸೆಯನ್ನು ಅಭ್ಯಾಸ ಮಾಡಲಿಕ್ಕೆ ಈ ಪದ್ಯ ಬಹಳ ಮುಖ್ಯವಾದಂತಹ. 1929ರ ಬೆಳಗಾವಿಯ ಸಾಹಿತ್ಯ ಸಮ್ಮೇಳನದಲ್ಲಿ ಹಕ್ಕಿ ಹಾರುತ್ತಿದೆ ಪದ್ಯ ಓದಿದ ಕನ್ನಡ ಕಾವ್ಯ ಜಗತ್ತಿಗೆ ಒಂದು ಹೊಸ ಸಂಸ್ಕಾರ ಮತ್ತು ಸಂಚಾರ ನೀಡಿದವರು ಬೇಂದ್ರೆ. ಇವರ ಕಾವ್ಯ ವಾಚನದಿಂದ ಜನ ಮಂತ್ರಮುಗ್ಧರಾದರು. ಅವರ ನಿಲುವು ಗಾರುಡಿಗನಂತೆ ಕಾಣುತ್ತಿತ್ತು ಎಂದು ಮಾಸ್ತಿಯವರು ಬಣ್ಣಿಸಿದರು. ಗಾರುಡಿಗ ಪದ್ಯ ಅದು 8 ಮತ್ತು 14 ಸಾಲಿನ ಒಂದು ಕಾವ್ಯಗಾತ್ರ, ಇನ್ನೊಂದು ವಿಮರ್ಶೆಯ ಬಗ್ಗೆ ಇರತಕ್ಕಂಥ ಮತ್ತು ನಾನು ಕಾವ್ಯದ ಬಗ್ಗೆ ಇರ್ತಕ್ಕಂಥದ್ದನ್ನು ಮಾತ್ರ ಓದಿದ್ದೇನೆ. ಇದು ಮಂತ್ರ ಅರ್ಥವರ್ಗದ ಶಬ್ದಗಳ ಪವನಿಸುವ ತಂತ್ರ. ತಾನೇ ಸಮರ್ಥ ಛಂದ ದಿಗ್ಬಂಧ ಪ್ರಾಣದ ಕೆಚ್ಚಿ ರಚಿಸಿದೆ. ಉಸಿರ ಹೆದೆಗೆ ಕೂಡಿದ ಗರಿಯು ಗುರಿಯನ್ನಿಟ್ಟು ಬರುತ್ತಿರೆ ತೂರಿ ಲೀಲೆಯಿಲ್ಲ ಅನಾಯಾಸವಾಗಿ ಗರುಡನನ್ನು ತೆರೆಗೆ ಬಂದಿತು. ಭ್ರಮೆಯೋ ಹಮ್ಮದವೋ ನಂಜೋ ಮರಣವೋ ನಿದ್ದೆಯೋ ಮೋಹನವೋ ಎಚ್ಚರಿಕೆ ಕವಿದ ಮರೆವೋ ಕನಸೋ ನನಸು ಇದೆಲ್ಲ ಹಾಲುವೋ ಹಾಲು. ಇದು ಬೇಂದ್ರೆ ಕಾವ್ಯ. ಬೇಂದ್ರೆ ಅವರಿಗೆ ಕಾವ್ಯ ಅಂತಕ್ಕಂಥದ್ದು ಮಂತ್ರ ಅನ್ನೋ ಪರಿಕಲ್ಪನೆಯನ್ನು ಅರವಿಂದರ ಫ್ಯೂಚರ್ ಪೊಯಿಟ್ರಿ ಮತ್ತು ಅವರು ಪರಂಪರೆಯಿಂದ ಮಾಡಿದಂತಹ ವೇದಾಧ್ಯಯನದಿಂದ ವೇದದ ಒಳ ಅಂತರಾರ್ಥವನ್ನು ಕಂಡುಕೊಂಡಂತಹ ಬೇಂದ್ರೆ ಅವರಿಗೆ ಸಿಕ್ಕಿತು. ಇದೊಂದು ಅಷ್ಟಷಟ್ಪದಿಯ ಕಾವ್ಯ. ಇದರ ಮೊದಲ ಭಾಗ ಮಾತ್ರ ಇದು. ಮನನಾತ್ ತ್ರಾಯತೆ ಇತಿ ಮಂತ್ರ ಅಂತ ಮನನಾತ್ ತ್ರಾಯತೆ ಇತಿ ಮಂತ್ರ. ಆಮೇಲೆ ನಾವು ಬ್ರಿಟಿಷ್ ಸರ್ಕಾರ ಬಂದ ಮೇಲೆ ಅಥವಾ ಭಾರತದ ಮೇಲೆ ಇತರ ದಾಳಿಗಳ ಆದ ಮೇಲೆ ನಮ್ಮ ಭಾರತೀಯ ಪರಂಪರೆಯಲ್ಲಿರ್ತಕ್ಕಂತಹ ಒಂದು ಒಕ್ಕಟ್ಟನ್ನು ಸಣ್ಣಾಗಿ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ್ರು ಅವರು. ಜುಂಜುರವಾಡ ಹೇಳಿದಂಗೆ ಗೋಳು ಮತ್ತು ಹೋಳು. ಈ ಗೋಳು ಮತ್ತು ಹೋಳಿನ ಅರ್ಥಾಂತರ ವಿನ್ಯಾಸಕ್ಕೆ ಬಂದಾಗ ಆಗ್ತಕ್ಕಂಥದ್ದು ನಿಮಗೆಲ್ಲ ಆಶ್ಚರ್ಯ ಅನ್ನಿಸ್ತದೆ. ನಮ್ಮ ಬ್ರಹ್ಮಯಜ್ಞದಲ್ಲಿ ನಾವು ಋಷಿಗಳಿಗೆ ಎಷ್ಟು ತರ್ಪಣ ಕೊಡ್ತೀವೋ ಋಷಿಪತ್ನಿಯರಿಗೂ ಕೊಡ್ತೀವಿ. ಋಷಿಪತ್ನಿಯರಿಗೂ ಅದನ್ನೇ ಅವ್ರು ತಮ್ಮ ಒಂದು ಪದ್ಯದಲ್ಲಿ ಹೇಳ್ತಾರೆ. ಋಷಿಪತ್ನಿಗಿರ್ತಕ್ಕಂಥ ಹೆಸರು ಯಾವುದು ಅಂತಂದ್ರೆ ಲುಸಿಕಾ ಎಂದು ಬರೆದರು ಅಂತ. ಆಮೇಲೆ ಋಷಿಗೆ ಎಷ್ಟು ಗೌರವ ಇತ್ತೋ ಋಷಿಪತ್ನಿಯು ಅಷ್ಟೇ ಸಮಾನವಾದ ಗೌರವ. ಅದಕ್ಕೆ ನಮ್ಮ ಪ್ರಕಾಶ್ ಒಂದು ಕಾವ್ಯದ ಒಂದು ಸಾಂತಾಕ್ಷ ಅಂತ ಹೇಳಿದ. ನಮ್ಮಲ್ಲಿ ಹೇಳ್ತೀವಿ ನಾ ಸ್ತ್ರೀ ಸ್ವಾತಂತ್ರ್ಯ ಮಾತಾಡ್ತೀವಿ, ಕೊನೆ ಸಾಲ ಅಷ್ಟೇ ಓದ್ತೀವಿ ನಾವು ಫೆಮಿನಿಸ್ಟು. ಮೊದಲಿನ 3 ತುಣುಕುಗಳನ್ನು ಹಾಕಿ
ಹೇಳಿದ್ದ ಹಾಗೆ ಕಾವ್ಯವೆಂದರೆ ಮಂತ್ರ ಎಂದು ಕವಿತೆ ಆರಂಭವಾಗುತ್ತದೆ. ಅರವಿಂದರು ಹೇಳಿದ್ದನ್ನು ಇಲ್ಲಿ ನೆನೆಯಬಹುದು. ಸಾಮಗ್ರಿ ಇಲ್ಲದೆ ವಸ್ತು ಸಿದ್ಧವಾಗುವುದು ಮಂತ್ರದಿಂದ. ಮುಖ್ಯವಾದಂಥ ಮಾತು. ಕಾವ್ಯದ ಉಪಾದಾನ ಶಬ್ದವೇ ಹೊರತು ವಸ್ತುಗಳಲ್ಲ ಎಂಬುದು ತಿಳಿದ ಮಾತು. ಆದರೆ ಗಾರುಡಿಗ ಪದ್ಯ ಬೇರೆ ದೃಷ್ಟಿಯಿಂದಲೂ ಮಂತ್ರ ಹೇಗೆಂಬುದನ್ನು ಪ್ರತಿಪಾದಿಸುತ್ತದೆ. ಕಾವ್ಯದ ಛಂದಸ್ಸು, ಸತ್ವ ಇತ್ಯಾದಿ ವರ್ಣನೆ ಇದರಲ್ಲಿದೆ. ಕಾವ್ಯವೆಂದರೆ ಉಸಿರ ಹೆದೆಗೆ ಹೂಡಿದ ಬಾಣ ಎನ್ನುತ್ತಾರೆ ಬೇಂದ್ರೆ. ಕಾವ್ಯವೆಂದರೆ ಅಮೃತಕ್ಕೆ ಹಾರುವ ಗರುಡ ಎಂದು ತಮ್ಮ ಕಾವ್ಯೋದ್ಯೋಗದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಬೇಂದ್ರೆ ಅರ್ಥ ಆಗಬೇಕಾದ್ರೆ ನಿನ್ನೆ ಯಾರು ಸಿಕ್ಕಿದ್ರು. ನನ್ನ ಓದು ಮತ್ತು ಚಿಂತನಾ ಕ್ರಮ ಪ್ರಾರಂಭ ಮಾಡಿದ್ದೆ ನಾನು ಬಸವಣ್ಣನಿಂದ. ನಾನು ಮೊದಲು ಅಭ್ಯಾಸ ಕೈಯಾಗಿದ್ದೆ ಬಸವಣ್ಣನ. ಯಾಕಂದ್ರೆ ಬಸವಣ್ಣ ನಮ್ಮೂರಿಗೆ ಭಾಳ ಹತ್ತಿರದ, ಹುಟ್ಟಿದ್ದು ಹತ್ತಿರದ. ಅಂದ್ರೆ ಏನಪ್ಪ ಅಂತಂದ್ರೆ ಅವನು ನೀರಾಗ ಮುಣಿಗಿದ್ದು ಹತ್ತಿರದ. ಅದೇ ನೀರಾಗ ನಾವು ಮುಣಿಗಿ ಹೇಳ್ತೀವಿ. ಕೃಷ್ಣಾ ನದಿ ದಂಡಿ ಮೇಲೆ ಇದ್ದೀವಿ ನಾವು. ನಮ್ಮ ಅಜ್ಜಿ ಬಾಗೇವಾಡಿ ಕುಲಕರ್ಣಿ ಮಂತಂದಿ. ಹೀಗಾಗಿ ನಾವು ನಮ್ಮ ತರ್ಪಣದೊಳಗೆ ಇಂಡೈರೆಕ್ಟ್ ಆಗಿ ಬಸವಣ್ಣನ ಮಾತ್ರ ಪರಂಪರೆಗೆ ನೀರು ಬಿಡ್ತೀವಿ. ಹೀಗಾಗಿ ನಾನು ಮೊದಲು ನನ್ನ ಸಾಹಿತ್ಯದ ಅಥವಾ ಓದಿನ ಪ್ರವೇಶ ಆಯ್ತಲ್ಲ, ಒಂದು ತಿಳುವಳಿಕೆಯ ಪ್ರಯತ್ನ ಪ್ರಾರಂಭ ಮಾಡಿದ್ದೆ ನಾನು ಬಸವಣ್ಣನ ಓದಿದ್ದಿಲ್ಲ. ಆಗಲೇ ನನಗೆ ಬಸವಣ್ಣನ ಓದಿಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ನಮ್ಮಪ್ಪ ಕಿವಿ ಹಿಂಡಿ ಉಪನಿಷತ್ತುಗಳನ್ನು ಕಲಿಸಿಬಿಟ್ಟು ಮತ್ತು ಈ ಪೂಜಾಗೆ ಬೇಕಾಗ್ತಕ್ಕಂತಹ ಪಂಚಸೂಕ್ತಗಳು ಮತ್ತು ಈ ಮಾತ್ಸರ ಸೂಕ್ತಗಳನ್ನು ಕಲಿಸಿಬಿಟ್ಟಿದ್ದ. ನಾನು ಶಂಕರಾಚಾರ್ಯ ಸ್ತೋತ್ರಗಳನ್ನು ಓದಿದ್ದು ನಾನು PhD ಮಾಡಬೇಕು. ಅಲ್ಲಿ ತನಕ ನನಗೆ ಶಂಕರಾಚಾರ್ಯ ಸ್ತೋತ್ರದ ಅರಿವಿದ್ದಿದ್ದಿಲ್ಲ. ಆ ಒಂದೇ ಒಂದು ಸ್ತೋತ್ರದ ಅರಿವಿತ್ತು, ಬಾಲಮುಕುಂದಾಷ್ಟಕ. ಅದ್ಭುತವಾದಂತಹ ಕಾವ್ಯ ಶಂಕರಾಚಾರ್ಯ ಬೇಂದ್ರೆ ತಮ್ಮ ಶಿಶುಮಾರ ಲಾಲಿಯೊಳಗೆ ಅದು ಹೇಳ್ತಾರೆ. ಪಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಅದ್ಭುತವಾದಂಥದ್ದು. ಏನು ಆ ಸರಳವಾದಂತಹ ಒಂದು ಶಬ್ದ, ಸರಳ ಛಂದಸ್ಸು, ಸರಳ ರಗಳೆ. ಯಾವಾಗ ಕೈಯಾಗ ಖುಷಿನ ತಗೊಂಡು ಕೂಡಲೇ ಯಾರು ಗುಂಡಿ ಚುಟ್ಟಾಗಿಲ್ಲ, ಮುದ್ದು ಕೊಡ್ತೀವಿ ನಾವು. ಹಂಗೆ ಈ ಸ್ತೋತ್ರಕ್ಕೆ ಮುದ್ದು ಕೊಡ್ತಕ್ಕಂಥ ಸ್ತೋತ್ರ. ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಫಲಂ ಮುಕುಂದಂ ಮನಸಾ ಸ್ಮರಾಮಿ. ಇಂತಹ ಅದ್ಭುತವಾದಂತಹ ಸ್ತೋತ್ರಕ್ಕೆ ಬರಲಾಗಿ ಎಲ್ಲ ಸ್ತೋತ್ರದ ಛಂದಸ್ಸನ್ನು ಹಿಡಿದು ಬರೀ ನನ್ನ ಜೋಡಿ ಅಂತಿಕೊಂಡು ಹೇಳಿ ಕರ್ಕೊಂಡ್ಬಂದು ಬೇಂದ್ರೆ ಏನು ಮಾಡಿದ ಅಂದರೆ ತನ್ನ ಕನ್ನಡ ಕಾವ್ಯ ಪರಂಪರೆಗೆ ಅದರ ದೀಕ್ಷೆಯನ್ನು ಕೊಟ್ಟು ಕಾವ್ಯದ ರಚನೆಯನ್ನು ಮಾಡಿದ. ಬೇಂದ್ರೆ ಅವರ ಅನೇಕ ಕವನಗಳು ಸ್ಪಷ್ಟವಾಗಿ ವೇದದ ತತ್ವ, ಮರ್ಮ, ಸಂಕೇತ, ಧ್ವನಿ, ಪ್ರತಿಮೆಗಳನ್ನು ಬಳಸಿಕೊಂಡು ಮೂಡಿ ಬಂದಿವೆ. ಉದಾಹರಣೆಗೆ ಒಂದೆರಡನ್ನು ತಮ್ಮ ಮುಂದೆ ಇಡಲು ಪ್ರಯತ್ನಿಸುತ್ತೇವೆ. ಮೂಲತಃ ಗಣಪತಿ ಉಪಾಸಕರಾದ ಬೇಂದ್ರೆಯವರು ಗಣಪತಿಯ ಅಥರ್ವ ಶೀರ್ಷದ ಶಾಂತಿ ಮಂತ್ರವನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಸ್ಸೈವ ಕ್ಷಿರದ್ವಿಜತ್ರಾಃ, ಸ್ಥಿರೈರಂಗೈಃ ಸ್ತುತ್ವಾಸಕ್ತುರ್ಭಿಃ ದಶೇವ ದೇವಹೀತಂ ಯದಾಯುಃ. ಲೇಸೆ ಕೇಳಿಸಲಿ ಕಿವಿಗೆ, ನಾಲಿಗೆಗೆ ಲೇಸೆ ಮುರಿದು ಬರಲಿ. ಲೇಸೆ ಕಾಣಿಸಲಿ ಕಣ್ಣೆ, ಜಗದೊಳಗೆ ಲೇಸೆ ಹಬ್ಬುತ್ತಿರಲಿ. ಲೇಸೆ ಕೈಗಳಿಂದ ಆಗುತ್ತಿರಲಿ, ತಾ ಬರಲಿ ಲೇಸೆ ನಡೆದು. ಲೇಸನೊಂದು ಲೇಸುಸಿರಿ, ಇಲ್ಲರಲ್ಲಿ ಲೇಸೆ ಮೈಪಡೆ. ಗಂಗಾವತರಣದಲ್ಲಿ ಪ್ರಾರ್ಥನೆ ಅಂತಕ್ಕಂಥ ಪದ್ಯದಲ್ಲಿ ಬೇಂದ್ರೆ ಭಾಷಾಂತರವನ್ನು ಮಾಡ್ತಾರೆ. ಕಾವ್ಯ ಸೃಷ್ಟಿಯ ಮೂಲ ಮಂತ್ರ ಇದು. ದರ್ಶನಕ್ಕೆ ಶ್ರುತಿಯೇ ಆಧಾರ. ಈ ನಾಲ್ಕು ತಂತಿ ಒಟ್ಟಾರೆ ಪದ್ಯಗಳನ್ನು ನೋಡಿದಾಗ ಎರಡು ಶಬ್ದಗಳು ಮೇಲಿನ ಮೇಲೆ ಅನುರುಣಿಸ್ತವೆ. ಯಾವುವು ಅಂತಂದ್ರೆ ಶ್ರುತಿ ಮತ್ತು ಕೃತಿ. ಶ್ರುತಿ ಮತ್ತು ಕೃತಿಯ ಅನುರಣನೆಯಲ್ಲಿ ನಾಲ್ಕು ತಂತಿ ನುಡಿತಾ ಇರ್ತದೆ. ಕಾವ್ಯ ಸೃಷ್ಟಿಯ ಮೂಲ ಮಂತ್ರ ಇದು. ದರ್ಶನಕ್ಕೆ ಶ್ರುತಿಯ ಆಧಾರ. ಚರಾಚರದಲ್ಲಿ ಒಳ್ಳೆಯ ಪ್ರತಿಷ್ಠಾಪನೆಯಾಗಲಿ ಎಂಬುದು ಶ್ರೇಷ್ಠವಾದ ಮುಕ್ತ ಪ್ರಾರ್ಥನೆ. ಅಂಬಿಕಾ ತನಯ ದತ್ತರ ಕಾವ್ಯದ ಹೊರಗು ಇದ್ದಿದೆ. ಜ್ಞಾನೇಂದ್ರಿಯಗಳ ಹಾಗೂ ಕರ್ಮೇಂದ್ರಿಯಗಳ ಸಾಮರಸ್ಯ ಪ್ರತಿಯೊಬ್ಬರ ಉಸಿರಾಗಬೇಕಾಗಿದೆ ಎಂಬುದು ಕಾವ್ಯದ ಪ್ರಾಣ ಮತ್ತು ಕಾವ್ಯದ ತತ್ವ. ಸಹಜ ಕವಿತ್ವಕ್ಕೆ ಶ್ರುತಿಯೇ ಮೂಲ. ವೇದಾದಿಗಳ ಅಪೌರುಷೇಯ ಮೌಲ್ಯದ ರೀತಿ. ಪ್ರಯತ್ನಶೀಲ ಕಾವ್ಯಕ್ಕೆ ಅಭ್ಯಾಸ ಮೂಲ. ಶ್ರುತಿ ಮೂಲ ಕಾವ್ಯದಲ್ಲಿ ಸರ್ವಾರ್ಪಣದ ಭಾವ ಸ್ಥಾಯಿಯಾಗಿರುತ್ತದೆ. ಪ್ರಯತ್ನಶೀಲ ಕಾವ್ಯದಲ್ಲಿ ಅಹಂಕಾರದ ದರ್ಪ ಇರುತ್ತದೆ. ಮುಖ್ಯವಾದಂಥ ಎಂದ್ರೆ ಸ್ಪಾಂಟೇನಿಯಸ್ ಓವರ್ಫ್ಲೋ. ಅದು ಯಾವಾಗಲೂ ಒಂದು ಥಿಯರಿ ಅದು.
ಮೂಗಿಳಿದ ನೀರಾಗ ಮುಗಿಸ್ಬಾರ್ದು, ಹೆರೋಗಂಟ ಆಗ್ತಾರೆ. ತಾನಾಗಿನೇ ಮುಳುಗು ಹಂಗೆ ಮಾಡಬೇಕು. ಇದು ಸಂಸ್ಕಾರ. ನಮಗೇನಾಗಿದೆ ಅಂತಂದ್ರೆ ಇವತ್ತು ನಾ ಹೆಂಗಿದ್ದೆ ನೀ ಹೆಂಗಿರು ಅಂತಂದು ಕೂಡಲೇ ಜಗಳ ಚಾಲು ಆಗ್ತಾವ. ನಾ ಹೆಂಗಿರ್ತೀನಿ ನೀ ನೋಡು ಅಂದಾಗ ಮುಂದೆ ನೀವು ಬ್ಯಾಡ ಅಂದ್ರೂ ಮಾಡ್ಲಿಕ್ಕೆ ಚಾಲು ಮಾಡ್ತಾರೆ. ಇದು ಇದು ಬದುಕಿನ ಒಂದು ಕುಟುಂಬದ ಜೀವನದ ದರ್ಶನ ಆಯಿತು. ಬೇಂದ್ರೆ ಕಾವ್ಯದ ಮುಖಾಂತರ ಹೇಳ್ತೀನಿ. ಯಾವಾಗಲೂ ನೀರಾಗ ಮೂಗು ಹಿಡಿದು ಮುಗಿಸಿದ್ರೆ ಸಂಸ್ಕಾರ ಬರಂಗಿಲ್ಲ. ಅವರ ಅಂದು ತುಂಬಿತ್ತು ಹಾಲಿಗೇರಿ ಪದ್ಯ ಓದ್ರಿ. ಬೇಂದ್ರೆಗ ಧಾರವಾಡ ಹೆಂಗೆ ಸಂಸ್ಕಾರ ಕೊಡ್ತು ಅಂತನ್ನೋದನ್ನು ಅದ್ಭುತವಾಗಿ ಆ ಮಾತುಕತೆ ಅಂದು ತುಂಬಿತ್ತು ಹಾಲಿಗೇರಿ. ಅಷ್ಟೇ ಅನ್ನಿಸ್ತದೆ. ಪ್ರಸ್ತಾವನೆಯಲ್ಲೇ ಹೇಳಿದ್ದೆ ನಾನು, ಇಡೀ ನಮ್ಮ ಬದುಕಿನ ಒಂದು ಸಂಸ್ಕಾರದ ಕರ್ಮಶಾಲೆ ಯಾವುದನ್ನು ಮನೋರಂಜನ ಬಾಲಿ ಅಂತ. ನಾವು ಸಂಜೆ ಮುಂದೆ ಕೊಡ್ಬೇಕು, ಮನ್ಯಾಗ ಬಯಸೋಬೇಕು. ನೀವು ಸಂಜೆ ಮನೆಗೆ ಬರಂಗಿಲ್ಲ, ಅಲ್ಲಿ ಕೂತ್ ಬಿಡ್ತೀರಿ, ಅಲ್ಲಿ ಯಾರು ಚಹಾ ಕುಡಿಸ್ತಾರ, ಯಾರು ಮನ್ಯಾಗ ತಿನ್ಲಿಕ್ಕೆ ಮಾಡಿಟ್ಟಿರ್ತೀವಿ, ಅವ್ರು ಸಂಜೆ ಮತ್ತೆ ನಾವೇ ತಿನ್ಬೇಕು. ಬೈದ್ರೆ ಬೈಲಿ ಅಲ್ಲಿ ಅಂತ ತಿಳ್ಕೊಂಡು ಹೇಳಿ ನಾವು ಶಾಲೆಯಿಂದ ನಾನು ಮನೆಗೆ ಹೋಗ್ತಿದ್ದಿಲ್ಲ. ಬಾಂಬೆ ರೆಸ್ಟೋರೆಂಟ್ನಾಗ ಗೌಡ್ರು ಹಾಗೆ ನೋಡ್ಬಿಟ್ಟು ನಿಂತಿರ್ಬೇಕು. ಹೆಂಗೆ ನಿಂತಿರ್ತಿದ್ರು ಅಂತಂದ್ರೆ ಗ್ಯಾಲರಿ ಒಳಗೆ ಕೈ ಕಟ್ಕೊಂಡು ನಿಂತು ಬಿಡ್ಬೇಕು. ಈಗ ಬರ್ತಾರೋ ಆಗ ಬರ್ತಾರೋ. 5:30 ಬರ್ಲಿಕ್ಕೆ ಹಾಕಿ ಒಬ್ಬೊಬ್ಬರಿಗೆ ಫೋನ್ ಮಾಡ್ತಿದ್ರು, ಯಾಕ್ರೆ ಆರಾಮ್ ಇದ್ದೀರಿಲ್ಲೋ, ನಾ ಬಂದು ಎಷ್ಟೊತ್ತ ಅಟ್ಟಕ್ಕೆ. ಗಿರೀಶ್ ಕಾರ್ನಾಡ್ ಅಟ್ಟಕ್ಕೆ ಬಂದಾಗ ಒಮ್ಮೆ ಎಷ್ಟು ಸಲ ಗೌಡ್ರು ಭೇಟಿ ಆಗ್ತಾರೆ, ಅಷ್ಟು ಸಲ ಗೌಡ್ರೆ ಅಂದ್ರೆ ತುಂಬಿ ಹಾಗೆ ಪದ್ಯ ಓದ್ರಿ. ನಾವು ಗಿರೀಶ್ ಮೇಲೆ ಕೇಳಿದೆ, ಯಾಕೆ ಅಷ್ಟು ಸಲ ಓದಿಸ್ತಿದ್ರು? ಸಂಸ್ಕಾರ ಕೊಡ್ತಲ್ವ ಪದ್ಯ. ಯಾಕಂತಂದ್ರೆ ಬೇಂದ್ರೆಗೆ ಎಲ್ಲ ರೀತಿಯ ಸಂಸ್ಕಾರವನ್ನು ಕೊಟ್ಟಂತಹ ಪದ್ಯ ನಂದು ತುಂಬಿ ಹಾಲಿಗೇರಿ ಅಂದರೆ ಬರೀತಾರೆ. ಸಂಧ್ಯಾ ವಂದನೆ ಮುಗಿದಿತ್ತು, ಕಾಲ ಋತುವಿಗೆ ಗೊತ್ತಾಗಿತ್ತು. ಯಾರೋ ಬಡ್ಡಿ ಒಗೆದು ಅದನ್ನ ಹಿಂಗೆ ಸಿಂಬಿ ಕಟ್ಕೊಂಡು ಮಾಡ್ಬೇಕು ಅಂದ್ರೆ ಆಡ್ದಂತಹ ಹುಡುಗ ನೀರಾಗ ಬಿದ್ದ, ಮುಳುಗಿಸಿ ಎದ್ದು ಎಬ್ಬಿಸಿದವು. ಅದು ಪುನರ್ಜೀವನ ಅಂತ ಹೇಳಿದ್ರು ಸಹಿತ ಬೇಂದ್ರೆ ಅದನ್ನ ಅನುಸಂಧಾನ ಹೆಂಗೆ ಮಾಡ್ಕೊಂಡ ಅಂತ. ಅನುಸಂಧಾನ ಮತ್ತು ಅನುಗ್ರಹ. ಅನುಸಂಧಾನ ಅವನ ಅನುಗ್ರಹ ದತ್ತಾತ್ರೇಯನ ಕಥೆ ಏನು ಅಂತಂದ್ರೆ ಎಲ್ಲ ರೀತಿಯಾದಂತಹ ಸಂಸ್ಕಾರವನ್ನ ನೀರಾಗ ಮುಣಿಗೆ ಎದ್ದು ಪಟ್ಟು ಬಿಡ್ತು. ಅದ್ಭುತವಾದ ಪ್ರಯತ್ನಶೀಲ ಕಾವ್ಯದಲ್ಲಿ ಅಹಂಕಾರ ಮತ್ತು ದರ್ಪ ಇರುತ್ತದೆ. ಶ್ರುತಿ ಮೂಲ ಕಾವ್ಯದಲ್ಲಿ ಕವಿಯ ಸ್ಥಾನ, ನೆಲೆ, ಸೆಲೆ ಸ್ಪಷ್ಟವಾಗಿದ್ದು ಅವನ ಕಾವ್ಯ ಧ್ವನಿಕಾವ್ಯವಾಗುತ್ತದೆ. ಧ್ವನಿಕಾವ್ಯದ ಆನಂದವು ರಸೋವೈಸಹ ಮಾರ್ಗದ ಆನಂದಕ್ಕೆ ಸಮಾನವಾಗಿರುತ್ತದೆ. ಬೇಂದ್ರೆಯವರು ಈಶಾವಾಸ್ಯ ಉಪನಿಷತ್ತಿನ ಶಾಂತಿ ಮಂತ್ರವಾದ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಇದನ್ನು ಗಂಗಾವತರಣ ಸಂಕಲನದಲ್ಲಿ ತಮ್ಮ ಪ್ರಿಯ ರೂಪಕವಾದ ತುಂಬಿ ಹೆಸರಿನ ಕವನದಲ್ಲಿ 10 ನುಡಿಗಳಲ್ಲಿ ಅದನ್ನು ರೂಪಾಂತರಿಸಿದ್ದಾರೆ. ಈ ರೀತಿ ಅನೇಕ ಪ್ರಯೋಗಗಳನ್ನು ಬೇಂದ್ರೆ ತಮ್ಮ ಕಾವ್ಯದಲ್ಲಿ ಮಾಡಿದ್ದಾರೆ. ಅವರ 4 ತಂತಿ ಕವನ ಸಂಕಲನ 1964ರಲ್ಲಿ ಪ್ರಕಟವಾಯಿತು. ಇದು 18 ಮುದ್ರಣಗಳನ್ನು ಕಂಡಿದೆ. ಇದೇ ಕೃತಿಗೆ ಜ್ಞಾನಪೀಠ ಬರೆದಿದ್ದು 1974 ನವೆಂಬರ್ 8ರಂದು ಪ್ರಶಸ್ತಿ ಪ್ರದಾನವಾಯಿತು. ಇಂದಿಗೆ ಪ್ರಶಸ್ತಿ ಪ್ರದಾನವಾಗಿ 50 ವರ್ಷವಾಯಿತು. ಈ ಕೃತಿಯ ಕೆಲವು ಕವಿತೆಗಳನ್ನು ಹೊರತುಪಡಿಸಿ 4 ತಂತಿ ಸಾಂಕೇತಿಕ ಹೆಚ್ಚು ಕವಿತೆಗಳು ಇದರಲ್ಲಿವೆ. ಪ್ರಾರಂಭದ 1-2 ಕವಿತೆಗಳು ಮತ್ತ ಶ್ರಾವಣ ಬಂತು ಮತ್ತು ಮತ್ತ ಶ್ರಾವಣ ಅಂತಕ್ಕಂಥ 2 ಪದ್ಯಗಳಾಗಿರ್ಬೋದು. ಅದೆಲ್ಲ ಪದ್ಯಗಳಲ್ಲಿ ಒಂದು 4 ತಂತಿಗೆ ಬೇಕಾಗ್ತಕ್ಕಂತಹ ಒಂದು ಅನುಸಂಧಾನ, ಒಂದು ಚಿಂತನೆ ಆ ಪದ್ಯಗಳಲ್ಲಿ ಬಂದು ಹೋಗಿದೆ. ಅದು ಮುಂದೆ 4 ತಂತಿ ಅಂತಕ್ಕಂಥ ನಾನು, ನೀನು, ನಾನು, ತಾನು ಅಂತಕ್ಕಂಥ ಏನು ಆ ಇಡೀ ಪದ್ಯ ಇದೆಯೋ ಆ ಪದ್ಯಕ್ಕೆ ಶ್ರುತಿ ಬಂತು, ಕೃತಿ ತಂತು, ಶ್ರಾವಣದಲ್ಲಿ ಅವರಿಗೆ ಓಂಕಾರದ ಧ್ವನಿ ಕೇಳಿಸ್ತಕ್ಕಂಥದ್ದು, ಇಂಥ ಅನೇಕ ಪ್ರತಿಮೆಗಳು ಮತ್ತು ರೂಪಕಗಳು ಆ ಪದ್ಯದಲ್ಲಿ ಇವೆ. ಆ ಅಷ್ಟೂ ಪದ್ಯಗಳನ್ನು ನೋಡಿದಾಗ ಅವರ 2ನೇ ಪದ್ಯ ಅಣು ಮಹತ್ ನೋಡಿದಾಗ ಇಡೀ ಕನ್ನಡದ ದರ್ಶನ. ಬೇಂದ್ರೆಯವರಿಗೆ ಈ ವೇದದ ದರ್ಶನ ಎಷ್ಟು ಮುಖ್ಯ ಆಗಿತ್ತೋ ಅಷ್ಟೇ ಕನ್ನಡದ ದರ್ಶನವೂ ಅಷ್ಟೇ ಮುಖ್ಯ ಆಗಿತ್ತು. ಅವರ ನನ್ನದು ಈ ಕನ್ನಡ ನಾಡು ಅಂತಕ್ಕಂಥ ಪದ್ಯವನ್ನು ನೀವು ಓದಿಬಿಟ್ರೆ ಅಲ್ಲಿ 3 ದರ್ಶನಗಳು ಮುಖ್ಯವಾಗಿ ಜೈನ ಮತ್ತು ಶೈವ ಮತ್ತು ವೈಷ್ಣವ ಈ 3 ದರ್ಶನಗಳನ್ನು ಆ ಪದ್ಯದಲ್ಲಿ ಅದ್ಭುತವಾಗಿ ಹೇಳ್ತಾರೆ. ನಾನು, ನೀನು, ಆನು, ತಾನು ಅಂತಕ್ಕಂಥ 4 ತಂತಿಯ ಆ 4 ಶಬ್ದಗಳ ಅರ್ಥ ಏನು ಅಂತಂದ್ರೆ ನಾನು, ನೀನು, ನನ್ನಿಂದ ಪಡೆಯತಕ್ಕಂಥ ತಾನು, ಆ ತಾವು
ಸಾವಿನಿಂದ ಪಡೆದ ಮೇಲೆ ಕುಟುಂಬದಲ್ಲಿ ನಡೆತಕ್ಕಂತಹ ಒಂದು ಸಂಭ್ರಮ ಈ ನಾಲ್ಕು ತಂತಿ ಅಂತಕ್ಕಂಥ ಒಂದು ಸಾಮಾನ್ಯವಾದಂತಹ ಒಂದು ಅರ್ಥ. ಇಂಥ ಅನೇಕ ಅರ್ಥಗಳನ್ನು ನಮ್ಮ ಸುನಾಮ್ ದೇಶಪಾಂಡೆಗಳ ಧರ್ಮ ಅರ್ಥ ಕಾಮ ಮೋಕ್ಷ ಅಂತಕ್ಕಂಥದ್ದಾಗಿರ್ಬೋದು, ಅದಕ್ಕಿಂತ ಮುಖ್ಯವಾಗಿ ಉಪನಿಷತ್ನಲ್ಲಿ ಬರ್ತಕ್ಕಂಥದ್ದಾಗಿರ್ಬೋದು, ಧ್ವನಿಗಳಾಗಿರ್ಬೋದು, ಅನೇಕ ಅರ್ಥಗಳನ್ನು ಆ ನಾಲ್ಕಕ್ಕೆ ಹೋಲಿಸ್ಬೋದು. ಒಂದು ಮಾತು, 4 ಮತ್ತು 4 ಇದ್ರ ವ್ಯತ್ಯಾಸ ಗೊತ್ತಿದ್ರೆ ಮಾತ್ರ ನಾಲ್ಕು ತಂತಿ ಅರ್ಥ ಆಗ್ತದೆ. 4 ಅಂದ್ರೆ ಏನು, 4 ಅಂದ್ರೆ ಏನು, ಇಲ್ಲಿ ಅಂಕೆ ಯಾವುದು, ಸಂಖ್ಯೆ ಯಾವುದು, ಶಬ್ದ ಯಾವುದು. ಅಂಕಿ, ಸಂಖ್ಯೆ ಮತ್ತು ಶಬ್ದ. ಯಾಕಂತಂದ್ರೆ ಅವ್ರ ಇಡೀ ತತ್ವ ಏನು ಅಂತಂದ್ರೆ ವಾಗರ್ಥ ಸಂತೃಪ್ತವು ವಾಗರ್ಥ ಪ್ರತಿಪತ್ತಯೇ ಜಗತ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ. ಇದು ಬೇಂದ್ರೆ ಕಾವ್ಯದ ಶಬ್ದಾರ್ಥದ ಮೂಲ ಮಂತ್ರ ಆಯಿತು. ಹೀಗೆ ಅನೇಕ ಅರ್ಥಗಳನ್ನು ಕೊಡಬಹುದು. ನಾನು ಈ ವೇದಿಕ್ ದರ್ಶನ ಅಂತ ಅನ್ನೋದ್ರಿಂದ ಈ 4 ತಂತಿಯನ್ನು 4 ವೇದದಲ್ಲಿ ನೋಡ್ಬೋದು ಅಂತ ಹೇಳಿದ್ದೆ. ಆದರೆ ಪರಾಶರ ರೂಪ ಅಂತಕ್ಕಂಥ ಒಂದು ಪದ್ಯವನ್ನು ವೇದಿಕ್ ಛಂದಸ್ಸಿನಲ್ಲಿ, ಋಗ್ವೇದದ ಛಂದಸ್ಸಿನಲ್ಲಿನೇ ಓದಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಋಗ್ವೇದ ಮಂತ್ರ ಹೇಗೋ ಹಾಗೆ ಅದಕ್ಕೆ ಛಂದಸ್ಸಿದೆ. ಅದಕ್ಕೆ ಇದರ ಸ್ವರೂಪ ಸೂಕ್ತ ಅಂತ ಅನಿಸ್ತದೆ. ಯಾವುದು ಸೂಕ್ತ ಅಂತಲಿಕ್ಕೆ ಹೇಳ್ತಾರೆ, ಸ್ವರ ಸಹಿತ ಮಾತಿನ ಅಥವಾ ವಾಕ್ಶಕ್ತಿಯ ಸೂಕ್ಷ್ಮಾತಿ ಸೂಕ್ಷ್ಮ ಮತ್ತು ಸ್ಥೂಲ ರೂಪಗಳನ್ನು ಇದರಲ್ಲಿ ವರ್ಣಿಸಲಾಗಿದೆ. ದೇವತೆಯ ಸ್ವರೂಪ ಮಾತಿನಲ್ಲಿ ಒಡಮೂಡಿ ಪ್ರತ್ಯಕ್ಷವಾದಾಗ ಕವಿ ಅದನ್ನು ಕಂಡು ಸ್ತುತಿಸಿದರೆ ಅದನ್ನು ಸೂಕ್ತ ಎನ್ನುತ್ತೇವೆ. ಅವರು ಶಿವಮೊಗ್ಗ ಸಾಹಿತ್ಯ ಸಮ್ಮೇಳನ ಬರೆದಂತಹ ಗಾಯತ್ರಿ ಸೂಕ್ತವನ್ನು ಓದಿಬಿಟ್ರೆ ಏನು ಅದ್ಭುತವಾದಂತಹ ಮಾತು. ಯಾರ ಬರಲಿ ಸಾಧ್ಯದೇನ್ರಿ? ನಾಲಿಗೆಯನ್ನು ಹಾಸಿಗೆಯನ್ನು ಮಾಡಿ ತಲೆಯನ್ನು ತುಗಿದುಂಬು ಮಾಡಿ ಮಲಿಗೆ ಕೊಂಡ ಹಾಕಿ ಯಾರಿಗೆ ಬರಲಿ ಸಾಧ್ಯ? ಬೇಂದ್ರೆಗೆ ಹೋಗಿ ಬರಲಿ ಸಾಧ್ಯ. ಒಂದು ಪದ್ಯವನ್ನು ಶ್ರೀರಾಮ್ ಬೆಟ್ಟರಲ್ಲೇ ಮತ್ತು ನಮ್ಮ ಕಾರ್ಖಾನೆಗಳು ಕೇಳ್ಕೊಂಡು ಈ ಪದ್ಯ ಓದಿದ ಮಾತು. ನಾನು ಈ ಪದ್ಯವನ್ನು ಓದ್ತಕ್ಕಂಥದ್ದು ಋಗ್ವೇದದ ಹಾಗೆ ಋಗ್ವೇದ ಛಂದಸ್ಸು. ಪರಾಶರ ರೂಪ ಶರಣ್ಯ ಶರಣ ಚೇತನ ಅಂತಃಕರಣ ಧರಣಿಗಂಧ ಉಸಿರಿಗೆ ಆನಂದ ವಾಸನಾ ನಿರ್ಮಲ ಚರಣ ಪುಂಡರೀಕಾಭರಣ ನಂದಿನಿ ವಶಿಷ್ಠ ಮಾತಾ ಸ್ವಯಂ ಸುಪ್ರೇತ ತರೆ ತರೆ ಮರಮಿಂಚೆ ಅರೆ ಅರೆ ಕೂಡಿರೆ ಅಂಚೆ ರಸದಾವರೆ ಅರಸಂಚೆ ಜನನೀ ಜನಕಪ್ರಾಯ ವಿದೇಹ ನಿರಾಪಾಯ ಸಾಧನೆಗಾಯುದ್ಧಾಯ ಕರುಣಿಸೆ ಉತ್ತರಣೆ ನಿರಾವರಣೆ ಕರಣೆ ಕರಣೆ ನಿಮರ್ಥನ ರಮಣೀತಜಾಯ ವ್ಯಾಕರಣೆ ಸಾಗಿ ನಿರಾಕರಣೆ ಶರಧನುಭೂಪ ವಾಣಿ ಪಶ್ಯನ್ ಪಶ್ಯನ್ ವಶನ್ ಜಿಘ್ರನ್ ಕ್ಲಿಂಕರಿ ಸೂತ್ರಾಣಿ ಶಬ್ದ ಬ್ರಹ್ಮಣಿರಾಣಿ ಛಂದೋಗಮ ಛಂದೋಗಮ ಕಚ್ಛಾದಾನೆ ವ್ಯಕ್ತ ಅವ್ಯಕ್ತ ಅನುದ್ವಿಸೌ ಸದನೆ ಸದನೆ ವಿಶ್ವಂ ಚರಂತಿ ಅಭ್ರಾಂತಾ ಶಾಂತಾ ಹೃದಯಾಂಕಿತ ಕಾಂತಾ ಅನೇಕಾ ಕಾಂತಾ ತರಾ ಸೂತ್ರಾಧಾರ ಅಂಬಿಕಾ ವಿಜೃಂಭಿಕಾ ಶಿವಹರ ಶಂಭೋ ಚಂದೋ ನಂಬೋ ದತ್ತಾದಿಗದಿತ್ತ ಕನ್ನಡಿ ನಿನ್ನಡಿ ನಡಿ ನಡಿ ಒಳಗೆ ಅಂಧಕಾರವೇ ತೊಳಗೆ 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 ಶುಭಂ ಭೂಯಾ ಮಂಗಳಂ ಭೂಯಾತ್ ಪರಾಕು ಕುಹು ಕುಹು ಪ್ರಫುಲ್ಲಾಸ ಕಾರ ಆಮ್ರ ಭ್ರಮರಾಂಬ ತುಂಬ ಕುಂಭ ಆರಂಭ ಸಂಘಾತೆ ಪರಿಣಮಿತ ವಿವರ್ತ ಭಾಸ ಸ್ವಪ್ನ ವಿಲಾಸ ವಾಸವದತ್ತ ವಾಸಿವಿ ಇಂದ್ರ ಸ್ವಸ್ಥ ಚಿತ್ತ ಚಿತ್ರ ಕೇಂದ್ರ ನಮೋ ನಮೋ ರಕ್ಷಮಾಂ ಮಾತಾ ಸುಪ್ರೀತಾ ಮೂಲಾಧಾರ ಪರಾಭಕ್ತರಣೀಯ ಬಿಂಬ ಗರ್ಭಿಣಿ ವಿಮರ್ಶಿನಿ ಉನ್ನೀತಾ ಯಶೋ ಜಾತ ಕಂಠಾಭರಣ ವಿಶುದ್ಧ ಸ್ಮರಣ ಮಧ್ಯಮ ಪಂಚಮ ನೇತ್ರೋನ್ಮಿಲಿತ ಸತಿ ಸೀಮಂತಿನಿ ಪಶ್ಚಿಮೆ ಉದಿತ ಮುದಿತ ಅಮೃತ ಸರ್ವಧಾರ ವೈಖರಿ ಧಿವರಿ ನಿಷಾದಿನಿ ಬಾಗುರಾ ಸಹಿತ ಪಶುಪಾಶಹಿತ ವಿಹಿತ ವಿಷಾದರಹಿತ ಪೌಂಡ್ರಕ ದುಹಿತ ಕುಣಿತ ಕುಣಿತ ಅಂಟತಿ ಅರಣ್ಯೇ ವಿದ್ಯಾರಣ್ಯೇ ಗುಹಾಹಿತ ಅಮೃತೆ ವಿಹಿತ ವಿಧಾನವತಿ ನವತಿ ಯುವತಿ
ಶ್ರುತಿಲೀನ ನಾದಾಧೀನ. ನಮಸ್ಕಾರ. ಡಾಕ್ಟರ್ ಕೃಷ್ಣ ಕಟ್ಟಿಯವರಿಗೆ ತಮ್ಮ ವಿದ್ವತ್ಪೂರ್ಣ ಪ್ರಬಂಧ ಮಂಡನೆಗಾಗಿ ಅನಂತ ಧನ್ಯವಾದಗಳು.